ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತಿ. ನಾವು ಬಾಬಾ ನಮಗೆಲ್ಲ ಹೇಳ್ತಾರೆ, ಅದೊಂದಿಟ್ಟು ಚೂರು ಚಿಂತನೆ ಮಂಥನ ಮಾಡ್ರಂದ್ರೆ ಅದು ಭಾಳ ವಿಶೇಷ ಆಗಿಬಿಡ್ತೈತಿ. ನಿನ್ನೆ ಹೋದ ವಾರದ ರವಿವಾರದ ಅವ್ಯಕ್ತ ಮುರಳಿ ಬಾಬಾ ಹೇಳಿದ್ರು, ಶಾಂತಿಯ ಶಕ್ತಿಯನ್ನು ಜಮಾ ಮಾಡ್ಕೊಳ್ರಿ ಅಂದ್ರೆ ಬಾಬಾ. ಅರ್ಥ ಐತ್ರಿ ಅದು ಮುರಳಿಯೋಗಿ ಏನಿತ್ತು ಗೊತ್ತೇನ್ರಿ? ಶಾಂತಿ ಶಕ್ತಿ ಜಮಾ ಮಾಡ್ಕೋರಿ, ಶಾಂತಿಯ ಕಿರಣಗಳನ್ನ ಹರಡಿಸ್ರಿ ಅಂದ್ರಿ. ಎಲ್ಲರೂ ಏನು ತಿಳ್ಕೊಂಡಿರಿ? ಶಾಂತಿ ಶಕ್ತಿ ಜಮಾ ಮಾಡ್ಕೊಳ್ರಿ ಅಂದ್ರೆ ಏನ್ರಿ? ನಾ ಏನು ಆತ್ಮ ಅದೇನಲ್ರಿ, ಆತ್ಮ ಏನು ಒಂದು ವಿಚಾರ ಮಾಡ್ರು ಆ ಟೈಮ್ನಾಗ ನನ್ನ ಶಾಂತಿ ಗುಪ್ತ ಐತ್ರಿ, ಹೋಯ್ತ್ರಿ. ಆತ್ಮ ಒಂದು ವಿಚಾರ ಮಾಡ್ರಂದ್ರು ನನ್ನ ಶಾಂತಿ ಹೋತ್ರಿ. ಶಿವ ಬಾಬಾ ಏನು ಹೇಳಿದ್ರು ಅವತ್ತು ಅವ್ಯಕ್ತ ಮುರಳಿಯೊಳಗೆ? ಶಾಂತಿ ಶಕ್ತಿನ ಉಳಿತಾಯ ಮಾಡ್ಕೋರಿ, ಅರ್ಥಾತ್ ನಿಮ್ಮ ಸಂಕಲ್ಪಗಳನ್ನ ಏನು ಮಾಡಿರಿ? ಕಡಿಮೆ ಮಾಡಿರಿ, ಚಲೋದು ಮಾಡಿರಿ, ಶ್ರೇಷ್ಠ ಮಾಡಿರಿ. ಈಗ ಹೆಂಗೆ ಆಗ್ತಾವೆ ನಮ್ಮ ಶಾಂತಿ ಶಕ್ತಿ ಅಂದ್ರೆ ಅದರ ಅಪೋಸಿಟ್ ಯಾವುದು ಅಂದ್ರೆ ಒಂದು ಸಿಟ್ಟು. ಒಂದು ಸಿಟ್ಟನ್ರಿ, ಒಂದು ಬಟ್ ಮಾಡೋದನ್ರಿ, ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವುದನ್ರಿ, ಅದರ ನಮ್ಮ ಶಕ್ತಿ ಏನಾಗ್ತಿರ್ತೈತೆ ಅಂದ್ರೆ ವೇಸ್ಟ್ ಆಗ್ತಿರ್ತೈತೆ. ಇವತ್ತು ನೋಡೋಣ್ರಿ, ಬುದ್ಧರು ಇರ್ತಾರೆ. ಬುದ್ಧರು ಕುಂತಿರ್ತಾರೆ. ಕೂತಿದಾಗ ತಪಸ್ಸು ಮಾಡ್ತಿರ್ತಾರೋ ಅಷ್ಟೊತ್ತಿಗೆ ಬೇರೆಯವರು ಅವ್ರಿಗೆ ಯಾರು ಆಗಿ ಬರೋದಿಲ್ಲಲ್ರಿ, ಬರ್ತಾರೆ. ಅವ್ರ ಹತ್ರ ಬಂದು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೊಂದು 4-10 ಮಾತು ಮಾತಾಡ್ತಾರೆ. ಒಂದು 10 ಮಾತು ಮಾತಾಡ್ತಾರೆ. ಏನೂ ಒಂದು ಆನ್ಸರ್ ಕೊಡೋದಿಲ್ರಿ ಬುದ್ಧರು. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಅನುಯಾಯಿಗಳು ಬರ್ತಾರೆ. ಅನುಯಾಯಿಗಳು ಬಂದು, ನೀವು ಹೆಂಗೆ ಮಾತಾಡಲಿಲ್ಲ, ಅವ್ರು ಮಾತಾಡಿದಕ್ಕೆ ನೀವು ಪ್ರತಿಕ್ರಿಯೆ ಎದಕ್ಕೆ ಕೊಡಲಿಲ್ಲ ಅಂತ ಕೇಳ್ತಾರೆ. ಅವಾಗ ಬುದ್ಧರು ಹೇಳ್ತಾರೋ, ನಾ ಸುಮ್ಮನೆ ಇದ್ದಿದ್ದ ಪ್ರತಿಕ್ರಿಯೆ ಅಂದ್ರೆ ಅವ್ರು ಏನ್ರಿ, ನಾ ಸುಮ್ಮನೆ ಇದ್ದಿದ್ದನ್ನ ಪ್ರತಿಕ್ರಿಯೆ ಅಂದ್ರೆ ಇಂಗ್ಲೀಷ್ನಾಗ ಏನು ಹೇಳ್ತಾರೆ ಅಂದ್ರೆ ರೀ, ರಿಯಾಕ್ಷನ್ ಮತ್ತು ರೆಸ್ಪಾಂಡ್ ಎರಡ್ರಿ. ಕ್ರಿಯೆಗೆ ರಿಯಾಕ್ಷನ್ ಅಂದ್ರೆ ಅವ್ರಿಗೆ ಹೆಂಗೆ ಮಾತಾಡ್ಯಾರಲ್ಲ ಹಂಗೆ ಹೊಳ್ಳಿ ಮಾತಾಡೋದು, ಇದಕ್ಕೇನಂತಾರ್ರಿ? ರಿಯಾಕ್ಷನ್ ರೀ. ಈ ಗುಳಿಗೆ ಡಾಕ್ಟರ್ ಕೊಟ್ರಿ, ನಮಗೆ ಆಗ್ಲಿಲ್ರಿ, ರಿಯಾಕ್ಷನ್ ಆತ್ರಿ. ಅಂದ್ರೆ ಏನಾಕೈತಿ? ರಿಯಾಕ್ಷನ್ ಆತಂದ್ರೆ ಅರ್ಥ ಏನಿಲ್ರಿ, ನಮಗೆ ಶರೀರಕ್ಕೆ ಹೊಂದಿಲ್ಲಿಲ್ರಿ. ಆ ಗುಳಿಗೆ ತೊಗೊಂಡಿದ್ದಕ್ಕೆ ನಂದು ಶರೀರ ಏನ್ರಿ ರೆಸ್ಪಾಂಡ್ ಮಾಡ್ತೀರಿ. ರೆಸ್ಪಾಂಡ್ ಅಂದ್ರೆ ಮಾಡ್ರಂದ್ರೆ ಅದ್ರ ಜೊತೆ ಅದು ಹೊಂದ್ಕೊಂತ್ರಿ. ಈಗ ಬುದ್ಧರು ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಏನು ಅದೇನಿ ಅವ್ರಿಗೆ ಗೊತ್ತೈತ್ರಿ. ಅದಕ್ಕೆ ಅವ್ರಿಗೆ ಹೇಳಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ತಿಳ್ಕೊಂಡ್ರಂದ್ರೆ, ನನ್ನ ಎನರ್ಜಿ ಅವ್ರು ಯಾರು ನನಗೆ ಬೈಯಾಕತ್ತಾರಲ್ಲ, ನನಗೆ ಕೀಳರ್ ಮೀನ್ ಮಾಡಾಕತ್ತಾರಲ್ಲ, ನಂಗೆ ಕೆಟ್ಟ ಶಬ್ದ ಅಡ್ನಾತಾರಲ್ಲ, ನಾವು ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ನಾವು ಅದನ್ನ ಮಾಡ್ಬೇಕ್ರಿ. ಶಿವ ಬಾಬಾನೂ ನಮ್ಗೆ ಅವ್ಯಕ್ತ ಮುರಳಿಯೊಳಗೆ ಅದನ್ನೇ ಹೇಳಿದ್ರು, ಶಾಂತಿ ಶಕ್ತಿ ಉಳಿತಾಯ ಮಾಡ್ಕೋರಿ, ಎಲ್ಲದಕ್ಕೂ ಆನ್ಸರ್ ಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಾಯಿ ಬೊಗಳುದನ್ನ ಗಪ್ ಯಾವಾಗ ಆಕೈತ್ರಿ? ಹೇಳ್ತಾರೆ ಬೊಗಳು ನಾಯಿ ಕಚ್ಚಂಗಿಲ್ಲತ್ರಿ. ಹಂಗರಿ ಬೊಗಳು ನಾಯಿ ಕಚ್ಚಂಗಿಲ್ಲ ಅಂತ ಅರ್ಥ. ಯಾರು ಒಟ್ಟು ಎಲ್ಲ ತಗೋ ಮಾತಾಡ್ತಿರ್ತಾರಲ್ರಿ, ಅವ್ರ ತಗೋ ಏನೂ ಇರೋದಿಲ್ಲ. ಯಾಕಂದ್ರೆ ಪೂರ ತಮ್ಮ ಶಾಂತಿನ ಕಳ್ಕೊತಿರ್ತಾರೆ ಇವ್ರು. ಅದಕ್ಕೆ ಬುದ್ಧರು ಏನು ಮಾಡಿದ್ರು? ಅವ್ರು ಆನ್ಸರ್ ಕೊಡ್ಲಿಲ್ರಿ, ಗಪ್ಪ ಇದ್ರು. ಅರ್ಥ ಆಯ್ತೋ ಇಲ್ಲ ರೀ? ಹಂಗೆ ನಾವು ಕೂಡ ಅವ್ರು ಏನಂದ್ರೆ, ನಾವು ಸುಮ್ಮನೆ ಇದ್ದಿದ್ದರೆ ಪ್ರತಿಕ್ರಿಯೆ ಅಂತ ಹೇಳಿದ್ರು. ಈಗ ನಾವು ನೋಡ್ರಿ, ಚಲೋ ತೆಂಗೆ ಮಾತಾಡಿದ್ರು, ಹಂಗೆ ಟೋನ್ ಬರ್ತಾವ್ರಿ. ಕ್ರಿಯೆಗೆ ಪ್ರತಿಕ್ರಿಯೆ ಹೆಂಗೆ ಅವ್ರು ಚಂದ ಮಾತಾಡ್ಸಿದ್ರು, ಅವ್ರು ಸ್ವಲ್ಪ ಏರಿಸಿದ್ರು ಆವಾಜ, ನಮ್ಮದು ಹಂಗೆ ಇರ್ತಾವ. ಕೆಟ್ಟ ಶಬ್ದ ಅನ್ನಕತ್ರು ಅಂತ. ಈಗ ಯಾರೋ ಅಂತಾರ್ರಿ, ಏನ್ರಿ ಮನೆಯನ್ನೋರು ಅಥವಾ ಇವ್ರಿ ಯಾರು ಅವ್ರು ಗೊಡ್ಕಿಂಡಿ ಅನ್ನೋರು ಅಂತಾರೆ. ಏನಂತಾರೆ ಗೊತ್ತೇನ್ರಿ? ಏನೋ ಗದ ಇದ್ದಂಗೆ ಅದಿಲ್ಲ, ಏನೋ ಕತ್ತಿದ್ದಂಗೆ ಅದಿಲ್ಲ ಅಂತೆ. ಆ ಕತ್ತಿ ಅದಂಗೆ ಅದಿ ಅಂತಂದ್ರೆ ನೀವು ಕತ್ತಿ ಹಾಕ್ತೀರಣ? ನಾವೇನು ಹಿಂಗೆ ಮಾಡ್ಕೊಂಡು ಏನಂತೀರಂತ ಅವಾಗ ಕತ್ತಿ ಹಾಕ್ತವ್ರಿ. ಹೌದಿಲ್ರಿ? ಅವ್ರು ನನಗೆ ಅರ್ಥ ಮಾಡ್ಕೋರಿ. ಈಗ ಅವ್ರು ನನಗೆ ಕತ್ತಿ ಕರೆನ ಪ್ರಾಕ್ಟಿಕ ಏನೋ ಕತ್ತಿ ಅಂದಿಲ್ಲ ನನಗೆ, ಈ ಕೈ ಏರಿಸಿ ಏನಂತ ಕೊಡಿಯತ್ತೆ, ಏನಕ್ಕೆ ಅವಾಗ ಕರೆನ ಕತ್ತಿ ಹಾಕ್ತಾರೆ ಅವ್ರು. ನನ್ನ ಕತ್ತಿ ಅಂದ್ರೆ ಕತ್ತಿ ಆಗಂಗಿಲ್ರಿ. ಇದನ್ನು ತಿಳ್ಕೋರಿ ಯಾಕವ್ರ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಅವ್ರು ಹೆಂಗೆ ಮಾತಾಡೋರು ಹಂಗೆ ಮಾತಾಡ್ರೆ ನಿಮ್ದು ಏನೈತಿ, ಅದಕ್ಕೆ ಇಂಗ್ಲೀಷ್ನಾಗ ಹೇಳ್ತಾರೆ ರೆಸ್ಪಾಂಡ್.
ರೆಸ್ಪಾಂಡ್ ಅಂತ ಅರ್ಥ ರೆಸ್ಪಾನ್ಸಿಬಿಲಿಟಿ. ಅರ್ಥಾತ್ ಏನ್ರಿ, ನಿಮ್ದು ಜವಾಬ್ದಾರಿ ತಿಳ್ಕೊಂಡು ನೀವು ಮಾತಾಡ್ರಿ, ನಿಮ್ಮ ಪಾತ್ರವನ್ನು ನೀವು ಅಭಿನಯ ಮಾಡಿರಿ, ನೀವು ಹೆಂಗೆ ಮಾತಾಡಬೇಕು ಅನ್ನೋ ಶಿವ ಬಾಬಾ ಅವರವರು ನಂಗೆ ಪ್ರತಿದಿನ ಮುರಳಿ ಹೋಗಿ ಹೇಳ್ತಾರೆ. ಆದರೆ ಹೆಂಗೆ ಮಾತಾಡ್ತೀವಂದ್ರೆ ಹೆಂಗೆ ಮಾತಾಡ್ತೀವ್ರಿ, ಅವ್ರು ಹೆಂಗೆ ಮಾತಾಡಾರಲ್ರಿ ಹಂಗೆ ಓಕೆ. ಮತ್ತು ಹಿಂಗೆ ಅನ್ಬೇಡ್ರಿ ಅಕ್ಕೋರಿ ಎಲ್ಲ ಕರ್ಮಲ್ರಿ, ಕ್ರಿಯೆಗೆ ಪ್ರತಿಕ್ರಿಯೆ ಹಂಗೆ ಬರ್ತೈತಲ್ರಿ, ಹಂಗೆ ಅನ್ನಕ್ಕೆ ಹೋಗ್ಬೇಡ. ಹಂಗಂತಂದ್ರೆ ನಮಗೆ ಬಾಬಾ ಮುರಳಿ ಓದ್ಸಾಕತ್ತಿದ್ದು ಯಾಕ್ರಿ? ಹೌದಾ ಇಲ್ಲ ರೀ? ನಾವೇನು ಮಾಡ್ಬೇಕ್ರಿ, ರೆಸ್ಪಾಂಡ್ ಮಾಡ್ಬೇಕು. ಅದಕ್ಕೆ ಯಾವಾಗಲೂ ನೆನ್ಪಿಟ್ಕೋರಿ, ನಿಮ್ಗೆ ಸಣ್ಣ ಸಣ್ಣ ಪಾಯಿಂಟ್ಸ್ ಇವತ್ತು ಭಾಳ ಯೂಸ್ ಆಗ್ತಾವೆ, ನಿಮ್ಗೆ ಹೇಳ್ತೇನೆ ರೀ. ರಿಯಾಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಏನು ಮಾಡಬೇಕು ಬರ್ತೈತೆ ಕರೆ. ಈಗ ಸದ್ಯ ನನಗೆ ಆಶಾಕರು ಏನು ಅಂದ್ರೆ ನಂದು ಏರ್ಬಿಟ್ಟಿರ್ತೈತೆ, ಏನಂತ ಹಿಂಗೆ ಇರ್ತೈತೆ. ಅವ್ರು ಸಿಟ್ನಾಗ ಮಾತಾಡಿದ್ರು ನನಗೂ ಸಿಟ್ನಾಗ ಮಾತಾಡ್ತೈತೆ, ಅವ್ರು ನನಗೆ ಹಂಗೆ ಮಾತಾಡಿದ್ರು ನನಗೆ ಹಂಗೆ ಆಕೈತಿ, ನನಗೆ ಅವ್ರು ಇದು ಕಡಿಮೆ ಅಂತ ನೋಡಿದ್ರು ಇದಾಕೈತೆ. ಹೌದಿಲ್ಲ? ಇವೆಲ್ಲ ಬರ್ತಾವ್ರಿ, ಎಮೋಷನ್ಸ್ ಇವೆಲ್ಲ ಬರ್ತಾವೆ. ಆ ಟೈಮ್ನಾಗ ಒಂದು ನೆನಪಿಡ್ಕೋರಿ, ಪಾಸ್ ತಗೋರಿ. ಪಾಸ್ ಅಂದ್ರೆ ಒಂದು ನಿಮಿಷ ಸುಮ್ಮಿದ್ಬಿಡ್ರಿ, ಗಪ್ ಇದ್ಬಿಡ್ರಿ. ಮತ್ತು ಒಂದು ನಿಮಿಷ ಇದ್ಕೊಂಡು ಉಸಿರು ತಗೋರಿ, ಅದನ್ನು ಬಿಟ್ಟುಬಿಡ್ರಿ. ಆ ಒಂದು ನಿಮಿಷ ನೀವು ಉಸಿರು ತಗೊಂಡು ಅದನ್ನು ಬಿಡಲಿಲ್ಲ ಅರ್ಥೈತೆ. ಒಂದಕ್ಕೆ ಎರಡು ಅದು ಒಂದೇ ನೋಡ್ರಿ, ಯಾಕೋರಿ ಹೇಳ್ತೀನಿ ರೀ, ಒಂದು ನಿಮಿಷಗೆ ಪಾಸ್ ನಾವು ಮಾಡಲಿಲ್ಲ, ಒಂದು ನಿಮಿಷನ ಆ ಟೈಮ್ನೇ ತೊಗೊಂಡು ಹಿಂಗೆ ಗಪ್ಪ ಬಿಡಲಿಲ್ಲ, ಏನಾಕೈತಿ ಹೇಳ್ರಿ? ಏನಾಕೈತ್ರಿ? ಎಲ್ಲ ಜೋರು ಯುದ್ಧ ಆಕೈತಿ. ಇವ್ರು ಮಾತಾಡ್ತೀವಿ, ಇವ್ರು ಮಾತಾಡ್ತಾರೆ, ಬಳೆ ನಾವು ಬಾಯಿಲೇನು ಮಾತಾಡಲಿ ಅಂದ್ರೂ ಮನಸ್ಸಿನಾಗೂ ಯುದ್ಧ ಪ್ರಾರಂಭ ಆಕೈತ್ರಿ. ಈಗ ಯಾಕೆ ಯುದ್ಧ ಪ್ರಾರಂಭ ಆಕೈತೆ ಅಂದ್ರೆ ಒಂದೇ ರೀ ಅಕ್ಕೋರಿ, ಯಾವಾಗಲೂ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನನಗೂ ಯಾವಾಗ ಚಿಂತನೆ ಮಾಡಕತ್ನಿರಿ, ಕೇಳಾಕತ್ನಿಲ್ರಿ, ಅವಾಗ ಅನ್ಸಕತ್ತದ ಮತ್ತೊಬ್ರಿಗೆ ಬಟ್ಟು ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತೊಬ್ರು ತಪ್ಪು ಇರಂಗೇ ಇಲ್ರಿ, ಮತ್ತೊಬ್ರು ತಪ್ಪು ಇರಂಗಿಲ್ಲ. ಆ್ಯಕ್ಚುಲಿ ಅವ್ರು ಹೆಂಗೆ ಮಾತಾಡ್ಯಾರ ಅವ್ರದ್ದು, ನಿಂದು ಏರ್ಸ್ಕೊಂಡ್ರೆ ಅದಂದ್ರೆ ನಿಮ್ದು. ಅಕ್ಕೋರು ಅರ್ಥ ಆಯ್ತೈತ್ರಿ? ಅವ್ರದ್ದು ಪ್ರಾಬ್ಲಮ್ಮೇ ಇಲ್ಲ ರೀ. ನಿಮ್ಗೆ ಅವ್ರು ಅಂದಿದ್ದಕ್ಕೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಲಿದಕ್ಕೆ ರೀ, ನೀವು ಏನು ಅದೀರ ಅನ್ನೋದು ನಿಮಗೆ ಬೆಲೆ ನಿಮ್ಗೆ ಗೊತ್ತಿರೋದಕ್ಕೆ ನೀವು ಏರ್ಸ್ಕೊಂಡು ಕೊಟ್ಟಿರ್ತೀರಿ. ನನಗೆ ಕೀಳಾಗಿ ನೋಡಿದ್ರು ಅವ್ರು, ನನಗೆ ಕಡಿಮೆ ಅಂತ ತಿಳ್ಕೊಂಡ್ರವ್ರು, ನನಗೆ ಕಿಮ್ಮತ್ತು ಕೊಡಲಿಲ್ಲ, ನನಗೆ ಸ್ನೇಹ ಕೊಡಲಿಲ್ಲ, ನನಗೆ ಪ್ರೀತಿ ಕೊಡಲಿಲ್ಲ, ನನಗೆ ಇಗ್ನೋರ್ ಮಾಡಿದ್ರು. ಹಿಂಗೆ ಬಂದರು, ಅವ್ರು ಹಿಂಗೆ ಹೋದರು. ಬಂದರು, ನನಗೆ ಓಂ ಶಾಂತಿ ಹೇಳಲಿಲ್ಲ, ಅವ್ರಿಗೆ ಹೇಳಿದ್ರು, ನನಗೆ ಹೇಳಲಿಲ್ಲ. ಇವು ಅರ್ಥ ಏನ್ರಿ? ಇವು ಅರ್ಥ ಏನು ಹೇಳ್ರಿ ಅನ್ನಾರ? ಇವು ಅರ್ಥ ಏನಾದ್ರೆ ಅವ್ರು ಮಾಡಿದ್ರು. ನಿಮಗೆ ಯಾಕೆ ಅದು ಹತ್ತಿತ್ತು? ಯಾಕೆ ಹತ್ತಿತ್ತು ಅಂದರೆ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನಿಮಗೆ ನಿಮ್ಮ ಮೇಲೆ ಗೌರವ ಇಲ್ಲ. ಆದ್ರೆ ನಾವೇನು ಮಾಡ್ತೀವಿ ಗೊತ್ತೇನೆ, ನಮ್ಮ ಬೆಲೆಯನ್ನು ನಮಗೆ ಗೌರವ ಕೊಡಲಾರ್ದ ಬಟ್ ಏನು ಮಾಡ್ತೀವಿ, ಇನ್ನೊಬ್ಬರ ಮೇಲೆ ಮಾಡ್ತೀವಿ. ಅದಕ್ಕೆ ಫಸ್ಟ್ ಟ್ರೈ ಮಾಡಿರಿ, ಎಲ್ಲರೂ ಟ್ರೈ ಮಾಡಿರಿ. ಏನು ಟ್ರೈ ಮಾಡಿರಿ ಅಂದ್ರೆ ಇವತ್ತು ನೋಡ್ರಿ, ಎಲ್ಲರೂ ಒಂದು ಟ್ರೈ ಮಾಡಿರಿ. ಏನೋ ನಿಮಗೆ ಯಾವಾಗ ಏರಿತಂತ ತಿಳ್ಕೊ, ಸಿಟ್ಟು ಬಂದಿತ್ತಲ್ರ, ಒಂದು ಲೈನ್ ಅನ್ಕೋತ ಬರ್ರಿ, ನಾ ಏನದೇ ನನಗೆ ಗೊತ್ತೈತಿ, ತಗೋರಿ, ಬಿಡ್ರಿ, ನಾ ಏನದೇ ನನಗೆ ಗೊತ್ತೈತಿ, ನನಗೆ ಯಾರು ಏನೋ ಹೇಳೋದು ಅವಶ್ಯಕತೆ ಇಲ್ಲ. ಅದು ಒಂದು ಲೈನ್. ಎರಡನೇದು, ಅವ್ರು ಅಂದಾಗ ಏನೋ ಒಂದು ಬಂದೈತಿ, ಬೇರೆ ಶಬ್ದ ಬಂದೈತಿ ಅಂದರೆ ಬುದ್ಧರು ತಿಳ್ಕೊರಿ. ಬುದ್ಧ ಯಾಕೆ ಶಾಂತಿ ಇದ್ರಿ, ಎಷ್ಟು ಕೂಲ್ ಮೈಂಡ್ ಇತ್ತು ರೀ ಅವ್ರದ್ದು. ಕೂಲ್ ಯಾಕ್ರಿ? ಫಾರ್ ಎಕ್ಸಾಂಪಲ್ ಇವ್ರದ ತಗೋರಿ, ಸಚಿನ್ ತೆಂಡೂಲ್ಕರ್ ತಗೋರಿ, ಇಟ್ಟು ಬ್ಯಾಟಿಂಗ್ನಾಗ ಇಟ್ಟು ಹೊಳಸೋಸ್ ಬೈದ್ ಅಂತಾರೆ. ಯಾಕಂದ್ರೆ ಅವ್ರ ಬ್ಯಾಟಿಂಗ್ನಾಗ ಫೋಕಸ್ ಹೋಗ್ಬೇಕಂತ ಹೇಳಿ ಅವ್ರನ್ನ ಪೂರ ಏನು ಮಾಡ್ಬೇಕ್ರಿ, ಅವ್ರನ್ನ ಆ ಕಡೆ ಜಗಬೇಕು. ಇವ್ರಿಗೆ ನೋಡ್ರಿ ಎಷ್ಟು ಟೆಕ್ನಿಕ್ ಯೂಸ್ ಮಾಡ್ತಾ ಕ್ರಿಕೆಟ್ನಾಗ ಹೋಗೋರ, ಹಿಂಗೆ ಮಾತು ಯಾತಂದ್ರೆ ಇದು ಏರ್ತೈತ್ಲ, ಏರಿಸ್ಬಿಟ್ರೆ ಮುಗಿದು ಹೋತು. ಅವ್ರು ಎದುರುಗಡೆ ತಿಳ್ಕೊಂಡು ಏರಿತ್ತಂದ್ರೆ ಒದರ್ತಾನಲ್ಲ ಅಂತ ನಾವು ಭಾರಿ ಆಗ್ತೇನೆ ತಿಳ್ಕೊತಾರೆ. ಇಲ್ರಿ, ಆ್ಯಕ್ಚುಲಿ ಸಿಟ್ಟು ಬಂದಾಗ ನಮ್ಮ ಶಕ್ತಿ ಕಡಿಮೆ ಆಕೈತೆ. ಈಗ ಬ್ಯಾಟಿಂಗ್ನಾಗ ಆಡಬೇಕಾದ್ರೆ ಎದುರುಗಡೆ ಅಪೋನೆಂಟ್ ಏನರ ಅಂದು ಹೋದ್ರಂದ್ರೆ ಫೋಕಸ್ ಎಲ್ಲಿ ಹೋತ್ರಿ? ಅವ್ನು ಕ್ರಿಕೆಟ್ ಮಸ್ತ್ ಹೊಡಿದ್ರು ಹೋಗಂಗಿಲ್ರಿ. ಇವು ಅಂದಲ್ಲ, ಅವನಿಗೂ ಹೊಳ ಅಂತ ತೋರಿಸ್ಬೇಕು. ನಾ ಅದ್ರ ಹೋಗ್ತೈತೆ ಕರೆ. ಸಚಿನ್ ತೆಂಡೂಲ್ಕರ್ ಫೇಮಸ್ ಕ್ರಿಕೆಟ್ನಾಗ ಕೂಲ್ ಮೈಂಡ್, ಬೆಸ್ಟ್ ಕ್ಯಾಪ್ಟನ್ ರೀ MS ಧೋನಿ. ಕೂಲ್ ಮೈಂಡ್ ಯಾಕ್ರಿ? ಅವ್ರು ಎದಕ್ಕೂ ಇದು ಮಾಡೋಕ್ಕೆ ಹೋಗೋದಿಲ್ಲ, ರಿಸಲ್ಟ್ ಬಗ್ಗೆ ಓರಿಯೆಂಟೆಡ್ ಇಲ್ಲ, ಅವ್ರ ತಲೆ ಕೆಡ್ಸ್ಕೊಂಗಿಲ್ಲ. ಇದನ್ನು ನಾವು ಕಲಿಬೇಕ್ರಿ. ಬಾಬಾ ನಮಗೆ ಯಾಕೆ ಹೇಳ್ತಾರೆ ಮನೆಯೊಳಗೆ ಶಾಂತಿ ಬೇಕು ಅಂದ್ರೆ ಒಂದ ಆನ್ಸರ್ ರೀ, ನಿಮ್ಮ ಶಕ್ತಿ ಆನ್ಸರ್ ಕೊಡಲಿಕ್ಕೆ ಯೂಸ್ ಮಾಡಕ್ಕೆ ಹೋಗಬೇಡ್ರಿ. ನೀವು ಏನು ಅದೀರ ಅನ್ನೋದು ಪ್ರೂವ್ ಮಾಡಕ್ಕೆ ಹೋಗಬೇಡ್ರಿ.
ನೀವು ಏನದಿರಿ ಯಾರಿಗೂ ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ನೀವು ಏನದಿರ ಪ್ರೂವ್ ಮಾಡಿದ್ರು ಅವ್ರು ನಂಬುದೂ ಇಲ್ಲ, ಅವ್ರಿಗೆ ಅನ್ಸೋ ಮಟ್ಟ. ಅದಕ್ಕೆ ನಿಮ್ಮ ಶಕ್ತಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಕ್ಕೋರ, ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಟೈಮ ನಿಮ್ಮ ಎನರ್ಜಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಯಾರ ನಿಮ್ಗೆ ಸಿಟ್ಟಿ ಅಭಿಷಾರ ಅಂದ್ರೆ ಒಂದು ಏನು ಮಾಡಿರಿ, ಪಾಸ್ ಮಾಡಿರಿ. ಎರಡನೇದು ಒಂದು ಅನ್ಕೋತ ಬರ್ರಿ, ನಂಗೆ ಶಾಂತಿ ಭಾಳ ಮಹತ್ವ ಐತಿ. ಎಲ್ಲರ್ಕಿಂತನೂ ನನಗೆ ಈ ಮಾತು ಇವ್ರ ಚರ್ಚೆ ನನಗೆ ಮಹತ್ವದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊರಿ. ಏನು ಹೇಳ್ರಿ ಅಕ್ಕೋರ, ನನ್ನ ಲೈಫ್ನಾಗ ಏನು ಇಂಪಾರ್ಟೆಂಟ್ ಐತಿ ಕೇಳ್ಕೊರಲ್ಲ. ಈಗ ಸದ್ಯ ನೀವು ಅವ್ರು ಅಂದ್ರೆ ನೀವು ಒಂದು ಮಾತು ಆಡಿದ್ರಿ, ಅವರು ಅಂದರು ನೀವು ಅಂದ್ರಿ, ನಿಮ್ದು ಏರೈತಿಲ್ಲ ರೀ. ಏರೈತೆ ಅಂದ್ರೆ ನಿಮ್ದು ಏನು ಹೋತು ನುಕ್ಸಾನ್. ಏನು ನುಕ್ಸಾನ್ ಆಯ್ತು? ಶಾಂತಿ ಹೋತು. ಅದಕ್ಕೆ ಫೋಕಸ್ ಅನ್ಕೋರಿ. ಯಾವಾಗಲೂ ಮೈಂಡಿಗೆ ಇದನ್ನ ಒಂದು ಅನ್ಕೋತ ಬರ್ರಿ, ನನಗೆ ಶಾಂತಿ ಇಂಪಾರ್ಟೆಂಟ್ ಐತಿ ಹೊರತು ಇವ್ರಿಗೆ ನಾನು ಹೊಳ್ಳಿ ಆನ್ಸರ್ ಕೊಡೋದು ಅವಶ್ಯಕತೆ. ಇದನ್ನ ಅನ್ಕೋತ ಬರ್ರಿ, ನನಗೆ ಲೈಫ್ನಾಗ ಶಾಂತಿ ಬೇಕು, ನನ್ನ ಲೈಫ್ನಾಗ ಶಾಂತಿ. ಈಗ ನೋಡ್ರಲ್ಲ ಅಕ್ಕೋರು, ಒಮ್ಮೆ ನೀವು ರಿಯಾಕ್ಟ್ ಮಾಡಿದ್ರಿ, ಈಗ ಸ್ಪಿರಿಟ್ ಬಾಟಲ್ ಹೆಂಗಿರ್ತೈತಿ, ಹಿಂಗೆ ಮಾಡಿ ಹಿಂಗೆ ತೆಗೀರಿ, ಹೊಸ್ ಹತ್ತೈತಿ. ಸೋಡಾ ವಾಟರ್ ಇದ್ದಂಗೆ ರೀ. ಅವ್ರಿಗೆ ಗೊತ್ತೈತೆ ಇವನು ಎಬಿಸಿದ ಏರ ಕುಂಡಿರ್ತಾರ ಅಂತ ಗೊತ್ತೈತೆ, ಅವ್ರಿಗೆ ಅಲ್ಲೇ ಹಾಕ್ತಾರೆ. ಸ್ಪಿರಿಟ್ ಬಾಟಲ್ ಇದ್ದಂಗೆ ರೀ. ಆದರೆ ನೀರಿನ ಬಾಟಲ್ ಯಾಟ್ ಬೇಕಾ ಶೇಕ್ ಮಾಡಿರಿ, ಅದು ನೋಡ್ರಿ ಬಾಯಿ ಬೂಚ್ ಕ್ಯಾಪ್ ಕ್ಲೋಸ್ಡ್ ಇರ್ತೈತೆ, ಕರೆಕ್ಟ್ ತೆಗೀರಿ, ಅದನ್ನು ಜಿಗಿತೈತೇನ್ರಿ ಬಾಯಾಗ. ಎಷ್ಟು ಶಾಂತ ಐತೆ. ನೀರು ಆಗಬೇಕು ಏನು ಸ್ಪಿರಿಟ್ ಬಾಟಲ್ ಆಗಬೇಕು, ಕೊಕ್ಕೋ ಕೋಲಾ ಆಗಬೇಕು ಇನ್ನು ನೀರಿನ ಬಾಟಲ್ ಆಗಬೇಕು. ಯಾವಾಗಲೂ ನೆನಪಿಟ್ಕೋರಿ, ಆ ಕೊಕ್ಕೋ ಕೋಲಾ ಬಾಟಲ್ ಹಿಂಗೆ ತೆಗೀರಿ, ಎಷ್ಟು ಜಿಗ ಮಾಡಿರಿ, ಎಷ್ಟು ಬೇಕಾದ ಶೇಕ್ ಮಾಡಿರಿ. ಅನ್ಡಿಸ್ಟರ್ಬ್ ಅಂದ್ರೆ ನಿಮ್ಮ ಸ್ಥಿತಿ ನೋಡ್ರಿ. ಈಗ ಆಶಾಕೋರು ನನಗೇನು ಅಂದ್ರೆ ನನಗೆ ತಲೆ ಕೆಡ್ತೈತೆ ಅಂದ್ರೆ ನಂದು ಬಟನ್ ಯಾರ ಕೈಯಾಗೈತಿ, ಯಾರ ಕೈಯಾಗೈತಿ ಮತ್ತು ಅವ್ರಿಗೆ ಗೊತ್ತು ಐತೆ. ಈಗ ನೋಡಿ ಹಿಂಗೆ ಬಟನ್ ಒತ್ತತ್ತೀರಿ, ಹಿಂಗೆ ಮಾಡ್ತಾನೆ ನೋಡಿ. ಈಗ ಗೊಂಬೆ ಯಾರ್ತಿರ್ತಾವೆ ನೋಡ್ರಿ, ಹಿಂಗೆ ಒತ್ತಕೊಳ್ಳಿ ಹಿಂಗೆ. ಈಗ ನೋಡಿ ಈಗ ಸದ್ಯಕ್ಕೆ ಈಗ ಆಕಿನ ತಲೆ ಕೆಡಿಸ್ಲಿ, ಠಾಕ್ ತಲೆ ಕೆಡ್ತಾವ ಹೇಳಿಲ್ಲ, ಈಗ ತಲೆ ಕೆಡ್ತೈತಿ. ಮತ್ತು ಅವ್ರಿಗೆ ಎದುರುಗಡೆದವ್ರಿಗೂ ಗೊತ್ತೈತೆ ನೀವು ಮಾಡಿಡೋರ ಅಕ್ಕವ್ರನ್ನ ಯಾಕೆ ನೋಡತ್ತೀರಿ. ಎದುರುಗಡೆದವ್ರಿಗೆ ಗೊತ್ತೈತಿ ಈಕಿಂದು ಎಲ್ಲಿ ತಲೆ ಕೆಡ್ತೈತಿ, ಈಕಿಗೆ ಏನಂದ್ರೆ ತಲೆ ಕೆಡ್ತೈತಿ, ಇವ್ರಿಗೆ ಏನಂದ್ರೆ ತಲೆ ಕೆಡ್ತೈತಿ, ಅವ್ರಿಗೂ ಗೊತ್ತೈತಿ ಇವ್ರಿಗೂ ಗೊತ್ತೈತಿ. ಅದಕ್ಕೆ ಬಟ್ಟೆ ಓದ್ ಕೂತ್ಕೊಂಡ್ರದು ಮಣಿ ರನ್ರಂಗ. ಅದಕ್ಕೆ ರೀ ಅಕ್ಕೋರ ಏನು ಮಾಡ್ರಿ, ಒಂದ ಮಾತು ಅನ್ಕೋ, ಫಸ್ಟ್ ಎಲ್ಲಕ್ಕಿಂತ ಬೆಸ್ಟ್ ರೀ ಪಾಸ್. ಇವತ್ತು ನಾನು 4 ದಿವಸದಿಂದ ಇದನ್ನು ಮಾಡಾಕತ್ತೀನಿ ರೀ, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ಇಲ್ಲೂ ನೀವು ಬೇಕಂದು ನೋಡ್ರಿ. ಇಲ್ಲಿ ಅನೇಕ ವಿಚಾರಗಳು ಬರ್ತಿರ್ತಾವೆ, ಪಾಸ್ ಆಗ್ತಿರ್ತಾವೆ, ಹಂಗೆ ಹೋಗ್ತಿರ್ತಾವೆ. ಬಾಬಾನು ಮಹಾವಾಕ್ಯ ಹೋಗೈತ್ರಿ. ಈಗ ನನಗೆ ಈಗ ತಿಳಿದೈತ್ರಿ, 4 ದಿವಸ ಮೊದಲು ಏನು ತಿಳಿದಿದೆ, ಬಾಬಂದು ಮುರಳಿಯೋಗಿ ಏನು ಬರ್ತೈತೆ ಗೊತ್ತೇನು ರೀ, ಸಾಕ್ಷಿಯಾಗಿ ನೋಡುತ್ತ ಬರ್ರಿ ಅಂತ ಹೇಳ್ತಾರೆ. ಇದೇನು ವಿಚಾರ ಬರ್ತಿರ್ತಾವಲ್ಲ, ಈಗ ವಿಚಾರ ಬಂತ, ಏನು ವಿಚಾರ ಬಂತಂದ್ರೆ ಒಂದು ಅಂಜಿಕೆ ಅನ್ನೋದು ವಿಚಾರ ಬಂತು. ಅಂಜಿಕೆ ಬಂತಂತ ತಿಳ್ಕೊರಿ. ಮತ್ತು ಹಂಗಾದ್ರೆ ಹೆಂಗೆ, ಹಿಂಗಾದ್ರೆ ಹೆಂಗತಿ ಏನೋ ವಿಚಾರ ಬಂದು ತಿಳ್ಕೊರಿ. ಆ ವಿಚಾರ ಒಳಗೂ ಇದು ಹೊರಗಾತ್ರಿ ಒಳಗ್ರಿ. ಒಳಗೆ ಎಷ್ಟು ರಂಗ ನಡೆದೈತಿ, ಒಳಗೂ ನೋಡ್ರಿ ಎಟ್ಟೆಟ್ಟು ಒಳಗೆ ವಿಚಾರ ಬರ್ತಿತ್ತಲ್ಲ. ಬೆಸ್ಟ್ ಹೇಳ್ತೇನೆ ರೀ, ಒಳಗಿನ ವಿಚಾರಗೂ ಶಾಂತಿ ಇಡಬೇಕು, ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕಂದ್ರೆ ನಿಮ್ಗೆ ಬೆಸ್ಟ್ ಟೆಕ್ನಿಕ್ ಹೇಳ್ತೀರಿ. 4 ದಿವಸ ಆತ್ರಿ ನಾ ಮಾಡಾಗತ್ತೆ, ಬೆಸ್ಟ್ ಹೇಳ್ತೀನಿ ರೀ, ಪ್ರತಿಕ್ರಿಯೆ ಕೊಡಬೇಡ್ರಿ. ಬಂತಿಲ್ಲ ಗಪ್ ಪಾಸ್. ಈಗ ಏನೋ ಬಂತು, ಈಗ ಫಾರ್ ಎಕ್ಸಾಂಪಲ್ ಏನು ಬಂತಂದ್ರೆ ಅವ್ರು ನನಗೆ ಹಂಗೆ ಮಾಡಿದ್ರು ನೋಡು, ಎಷ್ಟು ಕೆಟ್ಟೋರು ಅದಾರ ನೋಡೋರು ಅಂತ ಬತ್ತತಿಕೋರಿ. ಗಪ್. ಅದು ಒಂದು ವಿಚಾರ ಬತ್ರಿ, ಅವ್ರು ಎಷ್ಟು ಕೆಟ್ಟವ್ರು ಅದಾರು. ಅಕ್ಕೋರ ಒಂದು ಬಂತ ಏನಂತ, ಅವ್ರು ಎಷ್ಟು ಕೆಟ್ಟವ್ರು ಅದಾರ ನೋಡಿ ನಂಗೆ ಹಂಗೆ ಮಾಡಿದ್ರು. ಸ್ಟಾಪ್. ತಾನ ಪಾಸ್ ಆಕೈತ್ರಿ ಅದ. ನೀವು ಅದಕ್ಕೆ ಫೋಕಸ್ ಕೊಟ್ರಿ, ಇನ್ನು 4 ಬರ್ತಾವ. ಗೊಬ್ಬರ ಹಾಕಿದಂಗೆ ಟ್ರೈ ಮಾಡಿ ನೋಡ್ರಿ. ಇವತ್ತು ಮನ್ಯಾಗ ಹೋಗ್ರಿ, ಅದು ಹಿಂಗೆ ಬಂತಿಲ್ಲ, ಅದಕ್ಕೆ ಏನೂ ಆನ್ಸರ್ ಕೊಡ್ಬೇಡ್ರಿ. ಒಳಗೆ ಏನೋ ವಿಚಾರ ಬರ್ತಿಲ್ಲ, ಅದಕ್ಕೆ ಆನ್ಸರ್ ಕೊಡ್ಬೇಡ್ರಿ, ಗಪ್ಪಿರಿ. ಹೆಂಗಿದ್ದಂಗೆ ಅಂದ್ರೆ ಮೈಂಡ್ ಅಂದರೆ ಹೆಂಗಿದ್ದಂಗೆ ಗೊತ್ತೇನ್ರಿ, ಫೋನ್ ಸ್ಕ್ರೀನ್ ಇದ್ದಂಗೆ ರೀ, ಯೂಟ್ಯೂಬ್ ಇದ್ದಂಗೆ ರೀ. ಯೂಟ್ಯೂಬ್ನಾಗ ಹಿಂಗೆ ಚಾನೆಲ್ಗಳು ಹೋಗ್ತಿರ್ತಾವ್ರಿ. ಯೂಟ್ಯೂಬ್ನಾಗ ಏನು ಮಾಡ್ತಿರ್ತೀವಿ, ಹಿಂಗೆ ಚಾನೆಲ್ಗಳನ್ನ ಸ್ವೈಪ್ ಮಾಡ್ತಿರ್ತೀವಿ. ಯಾವ ಬಟನ್ ಹತ್ರ ಮೇಲೆ ಕ್ಲಿಕ್ ಮಾಡ್ತೀರಿ, ಅದು ವಿಡಿಯೋ 30 ನಿಮಿಷ ಇದ್ದಿದ್ದು 20 ನಿಮಿಷ ಕ್ಲಾಸ್ ನಡೀತಿತ್ತದ್ರದ್ದು. ಹೌದೋ ಇಲ್ಲ. ಅದೇ ಹಿಂಗೆ ಮಾಡ್ಕೊತದ್ರೆ ಈ 30 ನಿಮಿಷ 20 ನಿಮಿಷ ಯಾಕೆ ನಡೀತೈತ್ರಿ? ಹಂಗೆ ಇಲ್ಲ, ನಡಿ ಸ್ವೈಪ್ ಅನ್ನೋದ್ರ ಇದಕ್ಕೆ ನಡಿ. ಅದು ಬಂತಲ್ಲ, ನಡಿ ನಡಿ.
ಕ್ಲಿಕ್ ಮಾಡಿದ್ರಿ ವಿಡಿಯೋ 30 ನಿಮಿಷ ಒಟ್ಟು ಇಡೀ ದಿನ ಸ್ಟಾರ್ಟ್ ಆಗತ್ತೆ ರೀ. ಇದನ್ನು ಟ್ರೈ ಮಾಡಿ ನೋಡ್ರಿ ಇವತ್ತು ಎಲ್ಲರೂ. ಅದು ಬಂತಿಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಡ್ರಿ, ಗಪ್ ಇದ್ಬಿಡ್ರಿ, ಅದಕ್ಕೆ ಸುಮ್ಮನೆ ಇದ್ಬಿಡ್ರಿ. ಅದು ಏನು ಒದರ್ತೈತೆ ಒದರ್ರಿ, ನೀವು ಮಾತ್ರ ಅದಕ್ಕೆ ಆನ್ಸರ್ ಕೊಡಬೇಡ್ರಿ. ಟ್ರೈ ಮಾಡಿ ನೋಡ್ರಿ, ಮ್ಯಾಜಿಕ್ ಕ್ರಿಯೇಟ್ ಆಕೈತೆ. ಕ್ಲಿಯರ್ ಐತ್ರಿ? ಇದು ಎಷ್ಟನೇದು ರೀ? ಒಂದೇದು ಏನು ಮಾಡಬೇಕು? ಪಾಸ್, ಉಸಿರು ತಗೋರಿ, ಉಸಿರು ಬಿಡ್ರಿ ಆ ಟೈಮ್ನಾಗ. ಎರಡನೇದು ಒಳಗೆ ಹೇಳ್ಕೊರಿ, ನಂಗೆ ಶಾಂತಿ ಇಂಪಾರ್ಟೆಂಟ್ ಐತಿ, ಅವ್ರಿಗೆ ಹೊಳೆ ಆನ್ಸರ್ ಕೊಡೋದು ನನಗೆ ಇಂಪಾರ್ಟೆಂಟ್ ಇಲ್ಲ. ಮೂರನೇದು ನನ್ನ ಬೆಲೆ ಏನೈತೆ ನನಗೆ ಗೊತ್ತೈತಿ, ನಾ ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಮತ್ತೊಬ್ರ ಕಾಲ ಜಾಗನಾಗ ನಿಂತು ನೋಡ್ಬೇಕ್ರಿ, ಅವ್ರು ಯಾಕೆ ಹಂಗೆ ಮಾಡ್ಯಾರ, ಅವ್ರ ಮೇಲೆ ನಮ್ಗೆ ದಯ ಬರ್ತೈತಿ. ಒಬ್ಬರು ಡಾಕ್ಟ್ರ್ ಇದ್ರತ್ರಿ, ಪೇಷಂಟಾಗ ಹಾರ್ಟ್ ಪೇಷಂಟ್ ಇದ್ರತ್ರಿ. ಅವ್ರು ತೋರಿಸ್ಲಿಕ್ಕೆ ಬಂದಿದ್ರಕ್ಕೋರು. ಹಾರ್ಟ್ ಪೇಷಂಟ ತೋರ್ಸಕ್ಕೆ ಬಂದಿರೋ ಕಾರಣದಿಂದ ಏನಾಯ್ತಂದ್ರೆ ಆಪ್ರೇಷನ್ ಮಾಡಿ ಪಟ್ಟಕ್ಕನ ಇವ್ರ ಫ್ಯಾಮಿಲಿಗಳಿಗೆ ಭೇಟಿ ಆಗ್ಲಾರ್ದ, ಅವ್ರ ಅಪ್ಪನ ಭೇಟಿ ಆಗ್ಲಾರ್ದ ಓಡ್ಬಿಡ್ರಿ. ಸಣ್ಣ ಹುಡುಗಂದು ಆಪ್ರೇಷನ್ ಇತ್ತು, ಓಡ್ಬಿಡ್ರಂತ. ಆ ಡಾಕ್ಟ್ರ ಯಾರು ಅವ್ರ ಅಪ್ಪ ಅದಲ್ಲ, ಪೇಷಂಟದ ಅಪ್ಪ ಎಟ್ರೆ ಐತೆ ನೋಡಿ ಡಾಕ್ಟ್ರಿಗೆ, ಒಂದಿಟು ನಮ್ರ ಅನ್ನೋ ಭಾವನೆ ಇಲ್ಲ, ಒಂದಿಟು ಹೋಗಿ ಭೇಟಿನೂ ಆಗಲಿಲ್ಲಲ್ಲ, ಒಂದಿಟ್ಟು ಹೇಳಬೇಕು, ನಾ ಏನರ ಕೇಳಬೇಕು, ಗುಳ್ಗಿ ಹೆಂಗೆ ತೊಗೋಬೇಕು ಹಂಗೆ ತೊಗೋಬೇಕಿತ್ತು ಹೇಳಿ ಬರೀ ಡಾಕ್ಟ್ರ್ ಆಪ್ರೇಷನ್ ಮಾಡ್ದೆ, ನರ್ಸಿಗೆ ಹೇಳ್ದೆ ಓಡಿಬಿಟ್ಟ ಅಂತ ಹೇಳಿ ಹಿಂಗೆ ಬತ್ತತ್ರಿ. ಆಮೇಲೆ ಗೊತ್ತಾಯ್ತು, ಪಟ್ಟಕ್ಕನ ಓಡ್ಬಿಟ್ರು ಡಾಕ್ಟ್ರು. ಆಮೇಲೆ ಗೊತ್ತಾಯ್ತು ಏನಂತ, ಅವ್ರ ಡಾಕ್ಟ್ರ ಮಗನ 2 ದಿವಸ ಆತ್ರಿ ಶರೀರ ಬಿಟ್ಟು. ಅವ್ರ ತಿಥಿ ಈಗ ಏನೋ ಮಾಡಕ್ಕೆ ಹೋಗಿದ್ರಂತ್ರಿ. ಅರ್ಥ ಐತ್ರಿ ಅಕ್ಕೋರ? ಅವಾಗ ಅಪ್ಪಗೆ ರಿಯಲೈಸ್ ಆಯಿತು, ಮತ್ತಟ್ಟು ಡಾಕ್ಟ್ರ್ ಮೇಲೆ ಏನೈತ್ರಿ ರೆಸ್ಪೆಕ್ಟ್ ಹೆಚ್ಚಾಯಿತು. ಹಂಗೆ ಅಕ್ಕೋರ, ನಾ ಯಾಕೆ ಈ ಮಾತು ಹೇಳತ್ತೇನಂದ್ರೆ, ನಮಗೆ ಯಾರ ಏನ ಅಂತಾರಲ್ರಿ, ಪಟ್ನ ಆನ್ಸರ್ ಪ್ರತಿಕ್ರಿಯೆನ ಆನ್ಸರ್ ರೆಡಿನೇ ಇರ್ತೈತೆ ನಮಗೆ, ತಡ್ಕೊಂಗಿಲ್ಲ. ನೀ ಅಂದಿಲ್ಲ ಹಿಂಗೆ ಬಂತ ಆನ್ಸರ್ ರೆಡಿನ. ನೋಡ್ರಲ್ಲ, ಬರೀ ಡಾಕ್ಟರ್ ಇವ್ರನ್ನ ಭೇಟ್ ಆಗಲಾರ್ದಕ್ಕೆ ಬರೇ ಹೋದ್ರಿ, ಕರೆ ಯಾರು ನಾವು ಡಾಕ್ಟ್ರನ್ನ ಜಾಗನಾಗ ನಿಂತು ನೋಡಂಗಿಲ್ಲ, ಯಾಕೆ ಹೋದ್ರು? ಡಾಕ್ಟ್ರ್ ನಮ್ಮ ಭೇಟಿಯಾಗಿಲ್ಲ, ಭಾಳ ಚಲೋ ಅದನ್ರಿ ಡಾಕ್ಟ್ರ, ಕರೆ ಅಹಂಕಾರ ಭಾಳ ಐತ್ರಿ. ಅದ ಯಾರು ಅದಕ್ಕೆ ಹೇಳ್ತಾರೆ, ವಿ ಹ್ಯಾವ್ ಟು ಪುಟ್ ಅವರ್ ಲೆಗ್ ಇನ್ ಟು ಅನದರ್ ಶೂಸ್ ಅಂತಾರೆ. ನಮ್ಮ ಕಾಲವನ್ನು ಮತ್ತೊಬ್ಬರ ಕಾಲ್ನಾಗ ಹಾಕಿ ನೋಡ್ದಾಗ ಗೊತ್ತಾಕೈತಿ ಅವ್ರ ತಲೆಗೆ ಏನು ನಡೆದೈತಿ, ಅವ್ರಿಗೇನು ತ್ರಾಸ ಐತಿ, ಅವ್ರಿಗೇನು ತೊಂದರೆ ಐತಿ. ಆವಾಗ ಗೊತ್ತಾಗೋದು ಮತ್ತೊಬ್ರದ ತ್ರಾಸ. ಈಗ ಮತ್ತೊಬ್ರು ತಲೆ ಕೆಟ್ಟು ಒದ್ರಾಕತ್ತಾರ, ಬರೀ ಒದರ್ತಾನ್ರಿ, ಬರೀ ಚೀತಂತ. ಪಾಪ ಅದ್ರ ತಲೆಗೆ ಏನು ನಡೆದೈತಿ ಯಾರಿಗೆ ಗೊತ್ತು, ಅದ್ರದ್ದು ಏನು ತ್ರಾಸ ಐತಿ ಯಾರಿಗೆ ಗೊತ್ತ್ರಿ? ಅರ್ಥ ಆಯ್ತು ಇಲ್ಲ ರೀ? ಅರ್ಥ ಆಯ್ತು. ಅದಕ್ಕೆ ಏನು ಮಾಡ್ರಿಕೋರ, ಮತ್ತೊಬ್ರ ಜಾಗನ್ಯಾಗ ನಿಂತ ನೋಡ್ರಿ. ಇನ್ನು 5ನೇ ಮಾತ್ರಿ, ಯಾಕೆ ಹಂಗೆ ಆಕೈತಿ? ನಾವು ಏನು ಮಾಡ್ತೇವೆ, ಭಾಳ ಚಂದ ಐತ್ರಿ, ಬ್ರೈನ್ ಭಾಳ ಚಂದ ಆಟ ಆಡ್ತೈತೆ. ಬ್ರೈನ್ಯಾಗ ಒಂದು ಅಮಿಗುಲಾ ಅಂತ ಹೇಳಿ ಒಂದು ಹಾರ್ಮೋನ್ ಐತ್ರಕ್ಕರ, ಅದು ಏನು ಮಾಡ್ತೈತೆ ಅಂದ್ರೆ, ಹಿಂಗೇನ್ರೆ ನಮ್ಮ ಎದುರುಗಡೆ ಬಂತಂದ್ರೆ, ಯಾವುದು ಸ್ಮೂತ್ ಇಲ್ಲ, ಅದು ನಮ್ದು ಸ್ಮೂತದ ವಿರೋಧ ಯಾವುದು ಬರ್ತೈತಲ್ಲ, ಅದು ಅಮಿಗುಲಾ ಏನಾಕೈತೆ ಅಂದ್ರೆ ಹೈಜಾಕ್ ಆಕೈತಂದ್ರೆ. ಹೈಜಾಕ್ ಅಂದ್ರೆ 2 ಕೆಲಸ ಮಾಡ್ತೈತಂತ್ರಿ. ಅದು ಏನು ಮಾಡ್ತಂದ್ರೆ, ಒಂದು ಫೈಟ್, ಇನ್ನೊಂದು ಫ್ಲೈಟ್. 2 ಕೆಲಸ ಮಾಡ್ತೈತೆ. ಯಾರೋ ನಮ್ಮನ್ನ ಅಟ್ಯಾಕ್ ಮಾಡ್ತಾರ ತಿಕ್ಕೋರಿ, ಒಂದು ಬೈದು ಮೂಲಕ್ಕೆ ಅಟ್ಯಾಕ್ ಮಾಡ್ತಿರ್ಬೇಕು, ಒಂದು ಕಟ್ಗೆ ತೊಗೊಂಡ್ರೆ ಬಡಕ್ಕೆ ಅಟ್ಯಾಕ್ ಬರ್ತಾವೆ, ಒಂದು ನಾಯಿರೆ ಬೆನ್ನು ಹತ್ತು, 2 ಕೆಲಸ ಮಾಡ್ತೇವತ್ರಿ. ಒಂದು ಫೈಟ್, ಒಂದು ಫ್ಲೈಟ್. ಫೈಟ್ ಅಂದ್ರೆ ಏನ್ರಿ, ಒಂದು ಅದ್ರ ಜೊತೆ ಯುದ್ಧರೇ ಮಾಡ್ತೀವಿ, ಹೊಳೆ ಆನ್ಸರ್ ಬ್ಯಾಕ್ ಕೊಡ್ತೀವಿ. 2ನೇದು ಓಡ್ತೇವೆ. ಈಗ ಸದ್ಯ ಈಗ ಗೋಪಾಲನವ್ರು ಅದರ ತಿಕ್ಕೋರು, ಏನರ ಅಂದರೂ ಯಾಕೋ ಅಂತ ಹೊಳೆ ಹೋದ್ನಿ, ಇಲ್ಲ ಗೋಪಾಲನ ಇಗ್ನೋರ್ ಮಾಡಾಕತ್ನಿ ಅವ್ರು ಬಂದ್ರೆ ಅಕ್ಕೋರ್ ಅಂತ ಮಾತಾಡ್ಸ, ನೀವು ಮಾತಾಡ್ಸಲ್ಲ, ನಾನು ಮಾತಾಡ್ಸಂಗಿಲ್ಲ. 2 ಕೆಲಸ ಮಾಡ್ತೇವತ್ತ. ಏನೇನು ಹೇಳ್ರಿ, ಒಂದು ಫೈಟ್, ಒಂದು ಫ್ಲೈಟ್. 2 ಕೆಲಸ ಮಾಡ್ತಿರ್ತೇವೆ ಒಳಗೆ. ಯಾವಾಗಲೂ ಯಾರೋ ನಮ್ಗೆ ಅಟ್ಯಾಕ್ ಮಾಡ್ತಾರಲ್ರಿ, ಆ ಟೈಮ್ನಾಗ 2 ಕೆಲಸ ಮಾಡ್ತೇವೆ. ಈಗ ನೋಡ್ರಿ, ಯಾರೋ ನಮ್ಗೆ ಸಿಟ್ಟು ಮಾಡಕತ್ತಿರ್ತಾರೆ ನೋಡ್ರಿ, ನಮ್ಗೆ ಯಾರೋ ಇನ್ಸಲ್ಟ್ ಮಾಡ್ತಾರೆ, ಈಗ ಅಪಮಾನ ಮಾಡ್ತಾರ ತಿಕ್ಕೋ ಗೋಪಾಲನ್ನ, ಅಥವಾ ಯಾರೋ ನನಗೆ ಇನ್ಸಲ್ಟ್ ಮಾಡ್ತಾರ ತಿಕ್ಕೋರಿ, 2 ಕೆಲಸ ಮಾಡ್ತೇನೆ ರೀ ಯಾವಾಗಲೂ. ಒಂದು ನೀನು ನೋಡ್ಕೊಂಡು ಏನು ಅಂತ ಅಂದ್ರೆ ಹೇಳ್ತೇನೆ, ಇಲ್ಲದ್ರೆ ಏನು ಮಾಡ್ತೇನೆ, ಬಾಯಿ ಮುಚ್ಕೋತೇನೆ, ಅವರಿಂದ ದೂರ ಇರಕ್ಕೆ ಹಿಡಿತೇನೆ. ಆ ವ್ಯಕ್ತಿ ನನಗೆ ಅವ್ರಿಗಾಗಿ ಬರೋದಿಲ್ಲ. 2 ಓಡೋದು, ಒಂದು ನಾಯಿನ ಕಾಲು ಒಗೆಯೋದು, ಒಂದು ಓಡೋದು. ಏನ್ರಿ 2 ಕೆಲಸ ಮಾಡ್ತಿದ್ದೇವೆ. ಈಗ ಕೇಳ್ರಿ, ಆದ ಅಮಿಗುಲಾ ಏನೈತ್ರಿ, ಅದು ಹೈಜಾಕ್ ಆಕೈತ್ರಿ ಆ ಟೈಮ್ನಾಗ. ಇಲ್ಲಿ ಮುಂದೇನೈತಲ್ಲ, ಈ ಮುಂದಿನ ಪೋರ್ಷನ್, ಇದು ಕೂಲ್ ಮೈಂಡ್. ಅದಕ್ಕೆ ಬಾಬಾ ಹೇಳ್ತಾರೆ ಯೋಗ ಮಾಡ್ರಿ.
ಆಧ್ಯಾತ್ಮಿಕ ಚಿಂತನೆ ಮಾಡಿರಿ. ಯಾಕಂದ್ರೆ ಇದು ಯಾವಾಗ ಹೈಜಾಕ್ ಆಕೈತಲ್ಲ ಇದೇನು ಮಾಡ್ತೈತಂದ್ರೆ ಶಾಂತ ಇಡ್ತೈತೆ ಆ ಟೈಮ್ನಾಗ. ಯಾಕೆ ನಾ ಈ ಮಾತು ನಿಮಗೆ ಹೇಳಾಕತ್ತಿ, ಯಾಕೆ ಈ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಐತಂದ್ರೆ ನಮ್ಮ ತಾಳ್ಮೆನೇ ಇಲ್ಲರಿ. ಒಂದು ನಿಮಿಷ ನಾನು ರೆಸ್ಪಾಂಡ್ ಮಾಡಬೇಕು. ಈಗ ಒಂದೈತಂದ್ರೆ ಅದಕ್ಕೆ ಪಟಕ್ನ ಆನ್ಸರ್ ಕೊಡೋದು ಏನು ಅವಶ್ಯಕತೆ ಐತೆ ಹೇಳ್ರಿ. ಅದರದ್ದು ಒಂದು ಕತೆ ರೀ. ಒಬ್ಬ ಅಪ್ಪ ಇರ್ತಾನೆ, ಆ ಮಗಂದ ಭಾಳ ಚಂದ ಐತೆ ಕೇಳ್ರಿ. ಗ್ರ್ಯಾಜುಯೇಷನ್ ಆಗಿರ್ತೈತೆ ರೀ. ಗ್ರ್ಯಾಜುಯೇಷನ್ ಆದಾಗ ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ತಾನೋ, ಎಲ್ಲ ಡಿಗ್ರಿ ಸಿಗ್ತೈತಿ, ಅವ್ನಿಗೆ ಸನ್ಮಾನ ಆಕೈತಿ, ಅವ್ನಿಗೆ ಏನು ಖುಷಿ ಇರುತ್ತೆ. ಅವ್ನಿಗೆ ಆಸೆ ಏನೈತಂದ್ರೆ ಅಲ್ಲಿ ಶೋರೂಮ್ನಾಗ ಒಂದು ಕಾರ್ ಐತಿ, ಆ ಕಾರ್ನಾಗ ಆ ಕಾರ್ ನನಗೆ ಬೇಕು ಅಂತ ಅದು ಒಂದು ಭಾಳ ಆಸೆ ಐತಿ. ಆ ದಿವಸ ಅಲ್ಲಿ ಹೋಗ್ತಿರ್ತಾನೆ, ಅದು ನೋಡ್ತಿರ್ತಾನೆ. ಯಾವತ್ತು ಗ್ರ್ಯಾಜುಯೇಷನ್ ಡೇ ಆಕೈತಲ್ಲ ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಇರಂಗಿಲ್ಲ, ಆ ಕಾರ್ ಇರಂಗಿಲ್ಲ. ಅದೇನಾಗಿರ್ತೈತೆ, ಕಾರ್ ಸೋಲ್ಡ್ ಔಟ್ ಆಗಿರ್ತೈತೆ, ಅಂದರೆ ಸೆಲ್ ಆಗಿರ್ತೈತೆ, ಹೋಗಿರ್ತೈತೆ, ಮಾರಾಟ ಆಗಿರ್ತೈತೆ. ಆ ಮಾರಾಟ ಆದ್ಕೂಲೆ ಅವ್ನು ಖುಷಿ ಆಗ್ತಾರೆ. ನಮ್ಮ ಅಪ್ಪನ ನನ್ನ ಕೊಡಿಸ್ಯಾರ ನೋಡ, ಇದು ನಮ್ಮ ಅಪ್ಪ ನನ್ನ ತಂದಿರ್ತಾನೆ ನೋಡ್ರಿ ಸರ್ಪ್ರೈಸ್. ಯಾಕಂದರೆ ಗ್ರ್ಯಾಜುಯೇಷನ್ ಆಗೈತಂದ್ರೆ ಅಪ್ಪ ಏನ್ರಿ ನನಗೆ ಗಿಫ್ಟ್ ಕೊಡತಾನಂತ ತಿಳ್ಕೊಂಡಿರ್ತಾನೆ ರೀ. ನನಗೆ ಈಗ ನೋಡಿ ಗ್ಯಾರಂಟಿ ಆಯ್ತು. ಹೊಳ್ ಮನೆಗೆ ಬರ್ತಾರೆ. ಮನೆಗೆ ಬಂದ್ಕೂಲಿ ಖುಷಿಲಿ ಕೇಳ್ತಾನೆ, ಬರ್ತಾನೆ. ಆಮೇಲೆ ಅಪ್ಪಿ ಇದು ತೊಗೋ, ಇವತ್ತು ಗ್ರ್ಯಾಜುಯೇಷನ್ ಆಗಿ ಇದು ಬುಕ್ ನೀ ತೊಗೋ ಅಂತ ಹೇಳಿ ಕೊಡ್ತಾನೆ ರೀ. ಆ ಗಿಫ್ಟ್ ತೆಗೆದು ರ್ಯಾಪರ್ ತೆಗೆದು ನೋಡ್ತಾನೆ, ಅಲ್ಲಿ ಬೈಬಲ್ ಇರ್ತೈತೆ ರೀ. ಬೈಬಲ್ ಬುಕ್ ಇರ್ತೈತೆ. ಸಿಟ್ಟು ಬಂದು ಇನ್ನೂ ಹೇಳ್ತಿರ್ತಾನೆ ರೀ, ಅಪ್ಪ ಹೇಳ್ತಿರ್ತಾನೆ, ಸಿಟ್ಟು ಬಂದು ತಗೊಂಡು ಒಗದು ಬಿಡ್ತಾನೆ. ನಿನಗೇನು ಹೇಳಿದ್ನಿ ನಾನು, ನನಗೆ ಕಾರ್ ಬೇಕಂತ ತಿಳ್ಕೊಂಡು ನೀ ಬೈಬಲ್ ಬುಕ್ ತಂದಿ ಅಂತ ಹೇಳಿ ಅವ್ನು ಬಿಟ್ಟು ಹೋಗ್ಬಿಡ್ತಾನೆ ರೀ. ಅಪ್ಪನ ಬಿಟ್ಟು ಹೋಗ್ತಾನೆ ರೀ. ಕೇಳ್ರಿ ಮುಂದಿನ ಕತೆ. ಅಂದ್ರೆ ಯಾಕಿದು ಇಂಪಾರ್ಟೆಂಟ್ ರೀ. ಬಿಟ್ಟು ಹೋಗ್ಬಿಡ್ತಾನೆ ರೀ. ಹೋದ ಕೂಳೆ ಅಕ್ಕೋರ ಎಲ್ಲಿ ಮನೆಗೆ ತಾನು ಜಾಬ್ ಮಾಡಕ್ಕೆ ಹಿಡಿತಾನೆ ರೀ. ಜಾಬ್ ಮಾಡ್ತಾನೆ ರೀ, ಮದ್ವೆ ಆಗ್ತಾನೆ ರೀ, ಮನೆ ಕಟ್ತಾನೆ ರೀ, ಎಲ್ಲ ಕಟ್ತಾನೆ. ಆಮೇಲೆ ಒಂದು ದಿನ ಐತೆ, ನನಗೆ ಅದೆಲ್ಲ ಅಂತೂ ಸೆಟಲ್ ಆಯ್ತು, ಈಗ ಅಪ್ಪನ ಭೇಟಿಯಾಗಿ ಬರೋನು ಅಂತ ಹೋಗ್ತಾನೆ ರೀ. ಆಟೋದಿಗೆ ಅಪ್ಪ ಅಲ್ಲಿ ಸತ್ತಿರ್ತಾನೆ ರೀ. ಅವ್ನು ಭಾಳ ರಿಯಲೈಸ್ ಕೆಟ್ಟ ಅನಿಸ್ತೈತಿ, ನಮ್ಮ ಅಪ್ಪ ನನಗೆ ಸತ್ತಾಡ್ಲ ಅಂತ ಹೇಳಿ ಕೆಟ್ಟ ಅನಿಸ್ತೈತಿ. ಆಮೇಲೆ ಅಲ್ಲಿ ಡ್ರಾ ಹತ್ರನ ಆ ಬುಕ್ ಇರ್ತೈತೆ ರೀ. ಆ ಬುಕ್ಕನ್ನು ತೆಗಿತಾನೆ, ಹಿಂಗೆ ಓದಕ್ಕೆ ಹಿಡಿತಾನೋ, ಅಲ್ಲಿ ತಳಗೆ ಒಂದು ಚಾವಿ ಬಿದ್ದು ಬಿಡ್ತೈತಿ. ಕಾರ್ ಚಾವಿ ಇರ್ತೈತಿ. ಅವಾಗ ಒಂದು ಕೆಟ್ಟ ಅನಿಸ್ತೈತಿ. ನಾ ಯಾಕೆ ಮಾತು ಹೇಳಿದಿರಿ, ಅಪ್ಪಿನ ಮಾತಾಡಕತ್ತಿದ್ದ, ಅಪ್ಪಿನ ಹೇಳಕತ್ತಿದ್ದ ಅಷ್ಟೊತ್ತಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟುಬಿಟ್ಟ. ನನಗೇನು ಆಸೆ ಐತೆ ಆ ಆಸೆ ನೀವು ಪೂರ್ಣ ಮಾಡಲಿಲ್ಲಲ್ಲ, ಅಷ್ಟೊತ್ತಿಗೆ ಪ್ರತಿಕ್ರಿಯೆ ಮಾಡಿಬಿಟ್ಟ, ರಿಯಾಕ್ಷನ್. ಅಪ್ಪನ ಮಾತು ಪೂರ್ಣ ಕೇಳಲಿಲ್ಲ. ನಾ ಈ ಕ್ಲಾಸ್ ಇಷ್ಟು ಇಂಪಾರ್ಟೆಂಟ್ ಇದೆ. ಅಪ್ಪನ ಮಾತು ಪೂರ್ಣ ಕೇಳಲಾರ್ದಕ್ಕೆ ಅಪ್ಪನ ಕಳ್ಕೊಂಡ್ಬಿಟ್ಟ. ಇನ್ನೇನು ಮಾಡ್ತೀರಿ, ಇನ್ನೇನು ಮಾಡೋರದಿರಿ? ಅಪ್ಪ ಇಂಥವು ಇದ್ರಿ, ಅಪ್ಪ ಹಂಗೆ ಮಾಡಿದ್ರಿ, ಅಪ್ಪ ನನಗೆ ಗಿಫ್ಟ್ ಕೊಟ್ಟು ಹೋದ್ರಿ, ಏನು ಮಾಡೋರು ಇದ್ರಿ? ಅದಕ್ಕೋರ ತಾಳ್ಮೆ, ಪ್ರತಿಕ್ರಿಯೆ ಕೊಡಬೇಡ್ರಿ. ಸ್ವಲ್ಪ ಆ ಟೈಮ್ನಾಗ ಸುಮ್ಮನಿದ್ರೆ ಕೇಳಕ್ಕೆ ಕಲೀರಿ. ಏನು ಹೇಳಾಕತ್ತ ಮತ್ತೊಬ್ರು ಹೇಳ್ತಾರೆ, ಒಂದಿಟ್ಟು ಕೇಳ ಗೊತ್ತಲ್ಲ ಅನ್ಕೋತ ಮುಂದೆ ಹೋಗ್ಬಿಡ್ತೇವೆ. ಕೇಳಕ್ಕೆ ತೆಗೆದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಇಲ್ಲದ ಇಂಥ ಘಟನೆಗಳು ಹಾಕ್ಕೊಂಡಿರ್ತಾರೆ ನೋಡ್ರಿ. ಮತ್ತು ನಮಗೂ ಒಮ್ಮೆ ರಿಯಲೈಸ್ ಆಮೇಲೆ ಆಕೈತಿ, ಅವ್ರು ಹೇಳಿದ ಆ ಟೈಮಿಗೆ ಎಷ್ಟು ಸರಿ ಇತ್ತಲ್ಲ, ನಾನು ನಂದು ಅಹಂಕಾರ ಬುದ್ಧಿಗೆ ಅವ್ರ ಮಾತನ್ನ ಕೇಳಲಿಲ್ಲಲ್ಲ ಅಂತ ರಿಯಲೈಸ್ ಆಕೈತಿ. ಅದಕ್ಕೆ ರೀ ಯಾರೋ ಅದಕ್ಕೆ ಜಾನಕಿ ದಾದಿನೂ ಒಂದು ಮಾತು ಹೇಳ್ತಾರೆ, ನಿಮಗೆ ಗೊತ್ತೈತಲ್ಲ ಕಿಸ್ದಾಗ ಇಟ್ಕೋರಿ, ಯೂಸ್ ಇಲ್ಲಲ್ಲ ಯೂಸ್ ಆಕೈತಿ, ಕಿಸ್ದಾಗ ಇಟ್ಕೋರಿ. ಹಾಂ ತೆಗೆದು ಇಟ್ಕೋರಿ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಏನು ಮಾಡ್ಬೇಕ್ರಿ, ಯಾರು ಏನು ಹೇಳ್ತಾರೆ ಮೊದಲು ಯಾವಾಗಲೂ ನೋಡ್ರಿ, ಅದಕ್ಕೆ ನೋಡ್ರಿ ಬಾಯಿ ಒಂದೈತ್ರಿ ಕಿವಿ ಎರಡದವ್ರಿ. ಯಾಕ್ರಿ ಹೆಚ್ಚು ಕೇಳ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಆಮೇಲೆ ಇದಕ್ಕೆ ಆನ್ಸರ್ ಕೊಡೋದು ಮತ್ತಿಲ್ರಿ, ಇದು ಗಪ್ಪ ಆಗ್ತಾವ್ರಿ ಎರಡು, ಇದು ಮಾತಾಡಕ್ಕೆ ಹಿಡಿತೈತೆ. ಹಾಂ ಈಗ ಇದಾಯ್ತು ರೀ. ಅದಕ್ಕೆ ಏನು ಮಾಡ್ಕೋರಿ ಅಕ್ಕೋರಿ, ಏನೇ ಬಂದರೂ ಒಂದು ಪಾಸ್, ಒಂದು ಹೇಳ್ರಿ ಶಾಂತಿ ನನಗೆ ಬೇಕು ಇಂಪಾರ್ಟೆಂಟ್, ಮಾತುಕಿತ್ತ ನಾ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ. ಮೂರನೇ ಮಾತು, ನಾವು ಮತ್ತೊಬ್ಬರ ಜಾಗನ್ಯಾಗ ನಿಂತು ನೋಡಬೇಕು, ಅವ್ರಿಗೇನು ತ್ರಾಸ ಐತಿ. ಕ್ಲಿಯರ್ ಐತ್ರಿ? ಆಫೀಸ್ನಾಗ ಒಬ್ಬ ವ್ಯಕ್ತಿ ಇಡೀ ಜೀವಂತ ಪರ್ಯಂತ ಎಲ್ಲ ಮಾಡಿರ್ತಾನೆ ರೀ, ಹೆಸರು ಗಳಿಸ್ಕೊಂಡಿರ್ತಾರೆ. ಏನೋ ಒಂದು ಸಣ್ಣ ಪ್ರಾಬ್ಲಮ್, ದೊಡ್ಡ ಆಫೀಸರ್ ಯಾರು ಹೆಡ್ ಇರ್ತಾರೋ, ಇದನ್ನು ಹಿಂಗ್ಯಾಕೆ ಮಾಡಿ ಕೆಲಸ ಪಟ 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 ಮಾತಾಡ್ಬಿಟ್ರೆ ಇಟ್ಟು ವರ್ಷ ಮಾಡಿದೆಲ್ಲ ಹಂಗೆ ನೋಡ್ರಿ. ಯಾವಾಗ ನೋಡ್ರಿ ಪಟ 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 ಹೊಳ್ಳಿ ಆನ್ಸರ್ ಕೊಟ್ರಿ, ಒಂದು ಹಳಾಳಿ, ಒಂದು ಮುಖ ತೋರ್ಸೋಕ್ಕಂಗಿಲ್ಲ, ಒಂದು ಅಶೇಮ, ಇವೆಲ್ಲ ಪ್ರಾಬ್ಲಮ್ ನೋಡ್ರಿ. ತ್ರಾಸ ಒಳಗೆ ಶಾಂತಿ ಹೋತು, ನೆಮ್ಮದಿ ಹೋತು,
ಮತ್ತು ಎಲ್ಲರೂ ನಿಮ್ಮನ್ನ ಹಂಗೆ ನೋಡ್ತಾರೆ, ಸಿಟ್ಟನ್ಯಾವ ಅದ ಅಂತ ಹಂಗೆ ನೋಡ್ತಾರೆ. ಅರ್ಥ ಆಯ್ತು? ಅವು ಬಂದ ತಡಿ, ನಡಿ ನಡಿ ಹೋಗ್ರಿ ಎಲ್ಲರೂ, ಅವ್ನಿಗೆ ಯಾರು ಹೇಳೋರಿಲ್ಲ. ಹಿಂಗೆ ಆಯ್ತತ್ತ ಮನ್ಯಾಗ ಯಾರೋ ಹೇಳ್ತಿರ್ತಾನೆ ನೋಡಿ ಹುಡುಗರ್ಗೆ, ನೀನು ಯಾರು ಹೇಳೋರು ಹುಟ್ಟಿಲ್ ತಗೋದು, ಹಿಂಗೆ ಅಂತಿರ್ತಾರೆ ನೋಡ್ರಿ ಮನ್ಯಾಗೂ. ಹಂಗೆ ಆಗಿಬಿಡ್ತೈತ್ರಿ. ಅದಕ್ಕೋರ ಇದು ಅಂದ್ರೆ ಒಂದು ಹೋಟೆಲ್ನಾಗ ರೀ ಒಬ್ಬಾಕಿ ಕೂತಿರ್ತಾಳ್ರಿ, ಆಕಿಗೆ ಕಾಕ್ರೋಚ್ ಒಂದು ಕಾಲು ಹತ್ರ ಅಡ್ಡ ಬಂದುಬಿಡ್ತೈತ್ರಿ. ಕಾಕ್ರೋಚ್ ಅಡ್ಡ ಬಂದ ಕೂಡಲೇ ಆಕಿ ಚೀರಾಡ್ಕೋತ ಎಲ್ಲರಿಗೂ ಅಲ್ಲಿಂದ ಹಾರ್ತೈತ್ರದ, ಅಲ್ಲಿ ಮೇಲೆ ಇವ್ರ ಮೇಲೆ ಬೀಳ್ತೈತೆ, ಇವ್ರ ಮೇಲೆ ಬೀಳ್ತೈತೆ, ಪೂರ ಹೋಟೆಲ್ ತುಂಬ ಮನೆ ಎಲ್ಲರೂ ಪ್ಲೇಟ್ ಒಯ್ಯೋದು ಹಂಗೆ ಮಾಡೋದು ಮಾಡಕ್ಕೆ ಹಿಡಿತಾರೆ. ವೇಟ್ರ್ ಬರ್ತಾನೋ ಅವ್ನ ಮೈ ಬಂದು ಕೊಟ್ಟಿರ್ತೈತಿ, ಅವ್ನು ನೋಡ್ತಾನೋ ಹಿಡ್ಕೊತಾನೋ ಒಗೀತು. ಅಕ್ಕ ಏನು ಮಾಡಿದ್ಲು? ರಿಯಾಕ್ಟ್ ಮಾಡ್ದ. ಅಣ್ಣ ಏನು ಮಾಡ್ದ? ಅಬ್ಸರ್ವ್ ಮಾಡ್ದ. ಹಂಗೆ ಅಕ್ಕೋರು ನಾವು ಲೈಫ್ನಾಗ ಏನೋ ಪರಿಸ್ಥಿತಿ ಬಂದರು ಹಿಂಗ್ಯಾಕೆ ಬಂತು, ಅದ್ಯಾಕೆ ಬಂತು, ಇದ್ಯಾಕೆ ಬಂತು, ನಮ್ಗೆ ಯಾಕೆ ಆಗತ್ತೆ ಏನು ಮಾಡ್ರಿ? ಅದು ಬಂದೈತಿ, ಅಬ್ಸರ್ವ್ ಮಾಡಿರಿ, ಅದಕ್ಕೆ ಏನು ಮಾಡಿರಿ? ರೆಸ್ಪಾಂಡ್ ಮಾಡಿರಿ. ಕ್ಲಿಯರ್ ಐತ್ರಿ ಅಕ್ಕೋರ? ಈಗ ವೆರಿ ಇಂಪಾರ್ಟೆಂಟ್, ಇನ್ನೊಂದು ಲಕ್ಷ ಕೊಟ್ಟು ಕೇಳಿ. ಇನ್ನೇನು ಆಕೈತಿ? ಇದು ಭಾಳ ಇಂಪಾರ್ಟೆಂಟ್ ರೀ. ಒಳಗೆ ಏನು ಪ್ರಾಬ್ಲಮ್ ಆಗ್ತಿರ್ತೈತಿ? ಯಾಕೆ ನಾವು ಹೊಳ್ಳಿ ರಿಪ್ಲೈ ಮಾಡ್ತೀವಿ ಪಟಕನ್ನ? ನಮ್ದು ಯಾಕೆ ರೆಸ್ಪಾಂಡ್ ಮಾಡೋಂಗಿಲ್ಲ? ಏನು ಶಿವ ಬಾಬಾ ಹೇಳ್ತಾನೋ, ಶಾಂತಿಯಿಂದ ವ್ಯವಹಾರ ಮಾಡು, ಪ್ರೀತಿಯಿಂದ ವ್ಯವಹಾರ ಮಾಡು, ನಮ್ರವಾಗಿ ವ್ಯವಹಾರ ಮಾಡು. ಯಾಕೆ ಹೇಳಂಗಿಲ್ಲ ಅಂದ್ರೆ ಒಳಗೆ ಒಂದು ಎರಡು ನಡೀತಾವ್ರಿ. ಯಾವುದಂದ್ರೆ ಅಹಂಕಾರ ಮತ್ತು ಆತ್ಮದ ಗುಣ. ನೆನಪಿಟ್ಕೊರಿ, ಭಾಳ ಚಂದ ಇದು ಕೇಳ್ರಿ. ಒಳಗೆ ಅಹಂಕಾರ ಇರ್ತೈತಲ್ಲ, ಅದು ಒದರ್ತೈತಿ ಭಾಳ ಚಂದ ರೀ. ಅಹಂಕಾರ ಅಂದ್ರೆ ಏನು ಗೊತ್ತೇನ್ರಿ? ಇಟ್ ಈಸ್ ಇಂಗ್ಲೀಷ್ನಾಗ ಭಾಳ ಚಂದ ಐತ್ರಿ. ಅಹಂಕಾರ ಅಂದ್ರೆ ಇಟ್ ಈಸ್ ಅ ಬರ್ನಿಂಗ್ ಫಾರ್ ಅಟೆನ್ಷನ್. ಅಹಂಕಾರ ಅಂದ್ರೆ ಅರ್ಥ ಏನ್ರಿ? ಅದು ಸುಡಾಕತ್ತೈತ್ರಿ ಅಟೆನ್ಷನ್ ಸಲುವಾಗಿ. ಈಗ ಫಾರ್ ಎಕ್ಸಾಂಪಲ್, ನನಗೆ ಯಾಕೆ ಇವ್ರ ಮೇಲೆ ಸಿಟ್ಟು ಬರ್ತೈತಿ? ನನಗೆ ಇವರು ಅಷ್ಟು ಗಮನ ಕೊಡ್ತಿದ್ರು, ಈಗ ಕೊಡುವಲ್ರಿ. ಅದಕ್ಕೀಗ ಅವ್ರ ಮಾತು ಕೇಳ್ಬೇಕು ಅನ್ಸಂಗಿಲ್ಲ, ಅವ್ರ ಮಾತಿಗೆ ಬೆಳೆ ಕೊಡಬೇಕಂತ ಅನ್ಸಂಗಿಲ್ಲ. ಯಾಕೆ ಹೇಳ್ರಿ? ಈ ಈಗೋ ಅಂದ್ರೆ ಏನು ರೀ? ಚಂದ ತಿಳ್ಕೊರಿದ. ಅಹಂಕಾರ ಅಂದ್ರೆ ಈಸ್ ಈಕ್ವಲ್ ಟು ಬರ್ನಿಂಗ್ ಫಾರ್ ವ್ಯಾಲಿಡೇಷನ್, ಬರ್ನಿಂಗ್ ಫಾರ್ ಅಟೆನ್ಷನ್ ಬೇಕ್ರಿ ಅದಕ್ಕೆ. ಅರ್ಥ ಮಾಡ್ಕೋರಿ ಒಳಗೆ. ಅಹಂಕಾರ ಅಂದ್ರೆ ಏನು ರೀ? ಅಹಂಕಾರ ಯಾವಾಗಲೂ ನೆನ್ಪಿಟ್ಕೋರಿ. ಅಹಂಕಾರ ಅಂದ್ರೆ ನೀವು ಹೆಂಗೆ ಅದನ್ನು ಟ್ಯಾಕಲ್ ಮಾಡ್ಬೇಕು. ಇವತ್ತು ನೋಡ್ರಿ ಬಾಬಾ ಏನಿದೆ ಮೋಲ್ಡ್ ಆಗ್ರಿ ಅಂತ ಅಂದಿಲ್ರಿ. ಇವತ್ತು ಅಹಂಕಾರ ಒಳಗೆ ಅದ್ರ ಕೆಲಸ ಏನು ಗೊತ್ತಂದ್ರೆ, ನನ್ನ ಗಮನ ಮಾಡ್ಬೇಕು, ನನ್ನ ಕಡೆ ನೋಡ್ಬೇಕು, ನನ್ನ ಕಡೆ ಇಂಟ್ರೆಸ್ಟ್ ಕೊಡ್ಬೇಕು, ನನಗೆಲ್ಲ ಮಾಡ್ಬೇಕು. ಇದು ಅಹಂಕಾರ ಮಾತಾಡ್ತಿರ್ತೈತಿ. ಈಗ ಯಾವಾಗ ದೇಸಾಯಿ ಅಕ್ಕೋರು ನನಗೆ ಮೋಸ ಮಾಡ್ತಾರಂತ ತಿಳ್ಕೊ, ಅಥವಾ ದೇಸಾಯಿ ಅಕ್ಕೋರು ಇಷ್ಟು ಮಂದಿ ಮುಂದೆ ನಾನು ನೋಡಿ ನಗ್ತಾರಂತ ತಿಳ್ಕೊರಿ, ನನಗೆ ಅಸಹ್ಯ ಮಾಡ್ರಂದ್ರೆ ಒಳಗೆ ಏನು ಸ್ಪಾರ್ಕ್ ಆಕೈತೆ ಅಂದ್ರೆ ಅಹಂಕಾರ ಏನು ಹೇಳ್ತೈತಿ? ಚೀರು, ಒದರು, ಅವ್ರ ಮನೆಗೆ ಹೋಗಿ ಜಗಳಾಡು, ಅವ್ರನ್ನ ಬಿಡಬೇಡ, ಅಥವಾ ಮಾಟ ಮಂತ್ರ ಕಡೆ ಹೋಗಿ ಅವ್ರಿಗೆ ಏನರೇ ಮಾಡಿಸು, ಅಥವಾ ಎಲ್ಲೇ ಎದುರುಗಡೆ ಬರಾಕತ್ತರ ಅಂದ್ರೆ ಅವ್ರಿಗೆ ಏನರೇ ಆ್ಯಸಿಡ್ರೇ ಗೊಜ್ಜು, ಅಥವಾ ಯಾರು ಆ ಕಡೆಯಿಂದ ಬರಾಕತ್ತಿದ್ರೆ ಯಾರ ಕಡೆ ಕರ್ಕೊಂಡು ಅವ್ರನ್ನ ಕೊಳೆ ಮಾಡು. ಅದು ಯಾವ್ದು ಹೇಳ್ತೈತ್ರಿ? ಅಹಂಕಾರ ಹೇಳ್ತೈತ್ರಿ. ನಾನು ಯಾರ್ರೀ? ನಾ ಯಾರಂದ್ರೆ ಶಾಂತಿ. ನಾ ಏನು ಅದೇನು ನನಗೆ ಗೊತ್ತೈತಿ. ನಾ ಇದು ನಾ ಅಂದ್ರೆ ಬಾಬಾ ಯಾರು ಹೇಳ್ತಾರೆ? ಆತ್ಮ. ಅಹಂಕಾರ ಏನು ಹೇಳ್ತೈತಿ? ಬಿಡಬೇಡ, ಒದರು, ಚೀರು, ಮಾಡು, ಅವ್ರಿಗೂ ತ್ರಾಸು ಕೊಡು, ನನಗೇನಾಗೈತೆ ಗಪ್ ಇಡಬೇಡ, ಅವ್ರಿಗೂ ಮಾಡಿ ಗೊತ್ತಾಗಲಿ. ಅದು ಯಾವ್ದು ಮಾತಾಡ್ತೈತಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ರೀ. ಇದು ಹೇಳತೈತಿ ಅಹಂಕಾರ. ಅಂದರೆ ನಿಮಗೆ ಯಾವಾಗ ಇವೆಲ್ಲ ಗೊತ್ತಾಕೈತಿ, ಇದು ಅಹಂಕಾರ ಮಾತಾಡತೈತಿ, ಇದು ಇದು ನಾ ಅನ್ನೋದು ಗೊತ್ತಾಕೈತಿ. ನಾ ಅಂದರೆ ಯಾರು ಗೊತ್ತೇನ್ರಿ? ನಾ ಅಂದ್ರೆ ನಾ ಏನದೇನು ನಾ ಗೊತ್ತೈತಿ. ಇದು ನೋಡ್ರಿ, ಯಾವಾಗಲೂ ಎರಡು ಕೈ ಇಟ್ಕೋತೀವಿ. ನಾ ಏನದೇನಿ ನನಗೆ ಗೊತ್ತೈತಿ, ನಾ ದೇಸಾಯಿ ಅಕ್ಕೋರ್ಗೆ ಪ್ರೂವ್ ಮಾಡೋದು. ನಾ ಅಂದರೆ ಏನು ಗೊತ್ತೇನ್ರಿ? ನಾ ಅಂದರೆ ಯಾರು ಗೊತ್ತೇನ್ರಿ? ಅವರಿಗೆ ಅಟೆನ್ಷನ್ದು ಅವಶ್ಯಕತೆ ಇಲ್ಲ. ನಾ ಅಂದರೆ ಯಾರು ಗೊತ್ತೇನ್ರಿ? ಅವ್ರಿಗೆ ವ್ಯಾಲಿಡೇಷನ್ ಅವಶ್ಯಕತೆ ಇಲ್ಲ. ವ್ಯಾಲಿಡೇಷನ್ ಬ್ಯಾಡ್ರಿ ಅವ್ರಿಗೆ. ನೀವು ಹಿಂಗದಿರಿ ನಂಗೆ ಈಗ ದೇಸಾಯಿ ಹಾಕೋರು ನನಗೆ ಅಸಹ್ಯ ಮಾಡ್ರಿ, ನಾನು ಅಸಹ್ಯ ಆಕೈತ್ರಿ, ನನಗೆ ಬೇಡ. ಆದ್ರೆ ಯಾರು ಮಾಡ್ತಾರೆ, ಯಾರು ಹೇಳ್ತಾರೋ? ಅಹಂಕಾರ. ಭಾಳ ಚಂದ ಕ್ಲಾಸ್ ಕೇಳ್ಬೇಕಾದ್ರೆ ಇಷ್ಟು ಚಂದ ಅವ್ರು ಹೇಳಿದ್ರಂದ್ರೆ ಅಹಂಕಾರ ಒಳಗೆ ಸ್ಕ್ರೀಮ್ ಮಾಡ್ತಿರ್ತೈತೆ ನೋಡ್ರಿ, ಒಳಗೆ ಒದರ್ತೈತೆ, ಅದು ಕುದಿತಿರ್ತೈತತ್ರಿ. ಅದು ಹಿಮಾನಿ ಅಮ್ಮಾಣಿ ಅನ್ನಬೇಡ, ಗಪ್ ಕೊಂಡಿರ್ಬೇಡ, ಅಂದಬಿಡ್ನಿ, ತೋರ್ಸ್ ನೀನು, ಒಳಗೆ ಒದರ್ತೈತೆ, ಅದು ಕುದಿತಿರ್ತೈತತ್ರಿ. ಅದು
ಗಪ್ ಕೂತ್ರ ಹಂಗೆ ಅಂತಾರೆ, ಅದು ಅಂತಿರ್ತೈತತ್ರಿ. ಆದ್ರೆ ನಾನು ಯಾರೇ, ನಾ ಅವ್ರಿಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ. ಯಾವಾಗ ನಮ್ಮ ಅಹಂಕಾರ ಮೇಲೆ ನಾವು ವಿಜಯ ಆಗ್ತೀವಲ್ರಿ, ನಮ್ಮ ಶಾಂತಿ ಶಕ್ತಿ ಉಳಿತಾಯ ಆಕೈತಿ. ಅವಾಗ ವ್ಯಕ್ತಿ ಕೂಲ್ ಮೈಂಡ್ ಆಗ್ತಾನೆ ರೀ. ಗಾಂಧೀಜಿ ಹೆಂಗಾದ್ರಿ ಅವರು ಒಟ್ಟು ಯಾವುದೋ ಯುದ್ಧ, ಎಲ್ಲರೂ ಹಂಗೆ ಮಾಡೋಣ ಅಂದ್ರೆ ಹಿಂಗೆ ಮಾಡೋಣ ಅಂದ್ರೆ ಖರೆ ಅವ್ರು ಅಹಿಂಸಾ ಪರಮೋ ಧರ್ಮ ಹೇಳಿದ್ರು. ಅಕ್ಕೋರು ಯಾವಾಗಲೂ ನೆನ್ಪಿಟ್ರಿ, ಕೂಲ್ ಮೈಂಡ್ ಇತ್ತಂದ್ರೆ ಡಿಸಿಷನ್ ಕರೆಕ್ಟ್ ತೊಗೋತೇವೆ, ನಿರ್ಣಯ ಕರೆಕ್ಟ್ ತೊಗೋತೇವೆ. ಮತ್ತು ಕೂಲ್ ಮೈಂಡ್ ವ್ಯಕ್ತಿ ಎಲ್ಲರಿಗೂ ಸೇರ್ತಾನೆ, ಮತ್ತು ಮನೀನ ಚಂದ ನಡ್ಸ್ಕೊಂಡು ಹೋಗ್ತಾನೆ, ಮತ್ತು ಎಲ್ಲರಿಗೂ ಪ್ರಿಯ ಆಗ್ತಾನೆ. ಅದಕ್ಕೆ ಯಾವಾಗಲೂ ಒಂದು ಅನ್ಕೋತ ಬರ್ರಿ, ಹಿಂಗೇನ್ರ ಒಳಗೆ ಅನ್ನಕತ್ತ ಅನ್ಕೋತೀವಿ, ಇದು ಅಹಂಕಾರ ಮಾತಾಡತ್ತಿತ್ತು, ಏನು ನಾ ಮಾತಾಡತ್ತೇನೋ, ನಾ ಆತ್ಮ ಮಾತಾಡತ್ತೇನೋ, ಇದು ಅಹಂಕಾರ ಯಾರು ಮಾತಾಡತ್ತಾರು? ನಾ ಏನಾಗಬೇಕಾಗೈತಿ? ನಾ ಅಹಂಕಾರದ ಮೇಲೆ ಏನಾಗಬೇಕಾಗೈತಿ ರೀ? ಅಹಂಕಾರ ಮೇಲೆ ವಿಜಯ ಆಗ್ಬೇಕು. ಈಗ ನೋಡ್ರಿ, ಟ್ರಾಫಿಕ್ ಜಾಮ್ ಇರ್ತೈತೆ ರೀ, ಹೋಗ್ತಿರ್ತ ಕಾರ್ನಾಗ ಟ್ರಾಫಿಕ್ ಜಾಮ್ ಇರ್ತ, ಸರಿತಿಲ್ಲ ಈಗ ಏನರ ಕಾರ್ನಾಗ ಯಾರು ಎದುರುಗಡೆ ಬಂದ್ರೆ ತಿಕ್ಕೋರಿ, ಯಾರು ಎದುರುಗಡೆ ಬಂದ್ರೆ ಏನರ ಓದಿಟ್ಟು ಹಾಸಿದ ಕಾರ್ ಮುಚ್ಚಿನ ನಡಿ ಇಂದ್ರ. ಏನ್ರಿ ಇವತ್ತು ಜಗತ್ತೇ ಹೆಂಗೆ ಆಗತ್ತವ್ರಿ? ಏನು ತಡಿತೈತಿ? ನೀ ಕರೆಕ್ಟ್ ಬಂದು, ನೀ ಹಾದಿಗೆ ಬಂದು, ನೀ ಕರೆಕ್ಟ್ ಬಂದಿ, ಹಾಯ್ ಇಂಥವು ಹೆಂಗೆ ಸ್ಟೂಡೆಂಟ್ಸ್ ಇದ್ದು ಅಂದರೆ ಹೆಂಗೆ ಟೀನೇಜರ್ ಎಲ್ಲ ನೋಡತ್ತೀರಿ, ಬಸ್ ಸುಡೋದೇ ಏನು ಮಾಡೋದೇ ಎಲ್ಲ ಯಾಕೆ ಆಗತ್ತೈತಿ ರೀ? ಯಾಕೆ ಆಗಾಕತ್ತೈತಿ ಹೇಳ್ರಿ? ರಿಯಾಕ್ಷನ್, ರೆಸ್ಪಾಂಡ್ ಗೊತ್ತಿಲ್ಲ, ರಿಯಾಕ್ಷನ್. ಈ ಕಾರ್ ಬಂದು ಹಚ್ಚಿದ, ಏನೋ ಹತ್ತಿದ, ನಾ ಹೆಂಗೆ ಮಾತಾಡಬೇಕು, ಏನು ಉಳಿತಾ ಅವ್ರಿಗೆ, ನನಗೇನು ಉಳಿತಾ, ಏನೋ ಪಾಪ ತಪ್ಪೇನೋ ಹಚ್ಚಾರ, ಅದು ಬೇಕಂತ ಮಾಡ್ಯಾನಂತ ತಿಳ್ಕೊರಿ. ನಾನು ಯಾರು? ಅಹಂಕಾರ ಏನು ಮಾತಾಡ್ತೈತಿ? ಬಿಡಬೇಡತೈತಿ. ನಾನು ಯಾರ? ನಾ ಹೇಳೋ ಅವಶ್ಯಕತೆ ಇಲ್ಲ. ಏನು ಮಾಡ್ಕೋರಿ, ಇವತ್ತು ಟ್ರೈ ಮಾಡಿರಿ, ಭಾಳ ಯೂಸ್ ಆಕೈತಿ. ಅಹಂಕಾರ ಹೇಳ್ತೈತಿ ಬಿಡಬೇಡ, ಅವನ್ನ ಕಾರ್ ಬಂದ್ ಮಾಡು, ಅವನು ಬಿಡಕ್ಕೆ ಕೊಡ್ಬೇಡ ಅಂತೈತಿ. ನಾನು ಯಾರ? ನಾ ಏನದೇನು ಹೇಳೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ನಾ ಸಿದ್ಧ ಮಾಡು. ಅದಕ್ಕೆ ಬಾಬಾ ಹೇಳ್ತಾರೆ, ಜಿದ್ ಕರ್ನೆ ವಾಲೆ ಸಿದ್ಧ ನಹಿ ಹೋತೆ. ನೀವು ಅವ್ರಿಗೆ ಹೊಳ್ಳಿ ಹೇಳೋದ್ರಿಂದ ನಿಮ್ದು ಏನೂ ಅವ್ರಿಗೆ ಆಗೋದಿಲ್ಲ. ಏನಂತೈತೆ ಗೊತ್ತು? ಹುಚ್ಚಿದಂಗೆ ಐತಲ್ಲ, ಒದರ್ಕೋತೈತೆ, ನಡ್ರಿ ಹಂಗೆ ಒದರ್ತಂತ ಇನ್ಶಾನಿಲ್ಲ ಕಾರ್ ನೀನು ನಡಿಯತ್ತ ಹೋಗ್ಬಿಡ್ತಾರೆ. ಈಗ ಟ್ರಾಫಿಕ್ ಕಂಟ್ರೋಲ್, ಈಗ ಟ್ರಾಫಿಕ್ ಜಾಮ್ನಾಗ ಇರ್ತೈತಿ, ಒಬ್ರು ಹಂಗೆ ಹಾರ್ನ್ ಬಾರ್ಸೇ ಬರ್ಸ್ತಿರ್ತಾರೆ. ಒಬ್ರು ಏನು ಮಾಡ್ತಾರೋ ಟೈಮ್ ಟೇಬಲ್ ಹಾಕೋತಿರ್ತಾರೆ, ಇವತ್ತು ಆಫೀಸ್ನಾಗ ಏನೇನು ಮಾಡಲಿ ಅಂತ ಹೇಳಿ. ಅರ್ಥ ಆಗ್ತೈತೆ ರಕೋರ? ನೋಡ್ರಿ, ಎಲ್ಲರೂ ಟ್ರಾಫಿಕ್ ಜಾಮ್ನಾಗ ನಿಂತಾರೆ, ಒಬ್ಬ ವ್ಯಕ್ತಿ ಹಾರ್ನ್ ಬೈಕೋತ ನಿಂತಾಳೆ, ಒಬ್ಬ ವ್ಯಕ್ತಿ ಕೂಲ್ ಮೈಂಡ್ಲೆ ಏನು ಕೆಲಸ ಮಾಡಿ ಈ ಟೈಮ್ನಾಗ ವೇಸ್ಟ್ ಹೋಗಬಾರ್ದು. ಹಂಗಾರಿ ಲೈಫ್ ಅಂದ್ರೆ ಯಾವಾಗಲೂ ರಿಯಾಕ್ಟ್ ಮಾಡಬೇಡ್ರಿ. ರಿಯಾಕ್ಷನ್ದಿಂದ ನಿಮ್ಗೆ ಏನೂ ಸಿಗೋದಿಲ್ಲ, ನಿಮ್ಮ ಎನರ್ಜಿ ವೇಸ್ಟ್ ಆಗತೈತಿ. ಶಾಂತಿ ಶಕ್ತಿಯನ್ನು ಉಳಿತಾಯ ಮಾಡ್ಕೋರಿ, ಜಮಾ ಮಾಡ್ಕೊ. ಓದ್ರವರಿಗೆ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ ನೀವೇನು ಅದೀರಂತ. ಕ್ಲಿಯರ್ ಐತ್ರಿ? शांति हमारा धर्म है, शांति हमारा कर्म है, शांति ही आरंभ है, शांति ही अंत है, शांति में संगीत है, शांति सच्ची प्रीत है, शांति में संकल्प है, हम सबकी जीवन शिक्त है। आओ शांति के पथ पर बनाए मंदिर, घर घर होगी दुनिया को अब खबर। हम शांति दूत हैं, हम शांति दूत हैं, हम शांति दूत हैं। देह नहीं हो आत्मा, तुम हो ज्योति स्वरूप। शांति तेरा स्वभाव है, इसमें सुख की धूप। राजयोग से होगा जग में शांति का दस्तूर। हर मन में होगी शांति, जीवन में होगा नूर। विश्व में शांति लाई, सुनहरा सवेरा आई। आओ मिलकर हम गाए, हम शांति दूत हैं, हम शांति दूत हैं, हम शांति दूत हैं। गगन में हो शांति, भूमि में हो शांति, वायु में हो शांति, मन में हो शांति, धन में हो शांति, जल में हो शांति।
ಓಂ ಶಾಂತಿ ಬೋಲೋ, ಓಂ ಶಾಂತಿ ಬೋಲೋ, ಓಂ ಶಾಂತಿ ಬೋಲೋ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.